ಯಂಗ್ ಆಗಿ ಕಾಣೋದು ಬೇರೆ, ಯಂಗ್ ಆಗಿ ಫೀಲ್ ಆಗೋದು ಬೇರೆ ಅಂತ. ಸೊ ಯಾಕೆ ಹೀಗಾಗ್ತಾ ಇದೆ? ಇವಾಗ ಏನಂತಂದ್ರೆ ನಾನು 40 ಇಯರ್ಸ್ ಅಂತಂದ್ರೆ ನನಗೆ ಫೀಲ್ ಆಗೋದು 50 ಇಯರ್ಸ್. ಸೊ ಬಯಾಲಜಿಕಲ್ ಏಜಿಂಗ್ ಜಾಸ್ತಿ ಆಗ್ತಿದೆ. ಇವಾಗ ಹೊರಗಡೆ ಆ ಥರ ಕಾಣಿಸ್ತೇವೆ, ಒಳಗಡೆ ಏನೇನೋ ಆಗ್ತಾ ಇದೆ, ಬಟ್ ನಮಗೆ ಅದು ಅರ್ಥ ಆಗ್ತಿಲ್ಲ. ಸೊ ಇದಕ್ಕೆ ಬಂದ್ಬಿಟ್ಟು ನಾವು ಬಯಾಲಜಿಕಲ್ ಏಜಿಂಗ್ ಅಂತ ಹೇಳ್ತೀವಿ. ಚೆನ್ನಾಗಿ ಕಾಣಿಸೋರು ನಾಟ್ ಡೆಫಿನೆಟ್ಲಿ ಒಳಗಡೆ ಚೆನ್ನಾಗಿದ್ದಾರಂತ. ಇವಾಗ ಏನಂತ ನೋಡೋಕ್ಕೆ ಹೆಂಗ್ ಕಾಣಿಸ್ತಾರೆ, ಬಟ್ ನಾಟ್ ನೆಸೆಸರಿ ಅವ್ರ ಒಳಗಡೆ ಅವ್ರು ಕರೆಕ್ಟಾಗಿ ಇದ್ದಾರಂತ ಹೇಳೋಕ್ಕಾಗಲ್ಲ. ಸೊ ಎಲ್ಲರೂ ನಮಗೆ ಕಾಸ್ಮೆಟಿಕ್ ಬಗ್ಗೆ ಒಂದು ಅಪ್ಪರ್ ಲಿಮಿಟ್. ಸೊ ಎಲ್ಲರೂ ನಾನು ಒಳ್ಳೆ ಚೆನ್ನಾಗಿ ಕಾಣಿಸ್ಬೇಕಂತ. ಸೊ ಸ್ಪೆಷಲಿ ದಿ ಯಂಗ್ಸ್ಟರ್ಸ್ ನವಡೇಸ್ ಜೆನ್ಜಿ ಸ್ಕ್ರೀನ್ ಟೈಮ್, ಸೋಷಿಯಲ್ ಮೀಡಿಯಾ, ಎಲ್ಲರೂ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇನ್ಕ್ಲೂಡಿಂಗ್ ನಮಗೂ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಫೇಮಸ್ ಆಗಬೇಕು. ಸೊ ಎಲ್ಲರೂ ಸ್ಕ್ರೀನ್ ಟೈಮಲ್ಲಿ ನಮಗೆ ಎಲ್ಲ ಒಂದು ಸ್ವಲ್ಪ ಏನೋ ಮಾಡಿ ಪೋಸ್ಟ್ ಮಾಡೋದು, ನಮಗೆ ಸ್ಕಿನ್ ಟೋನ್ ಚೆನ್ನಾಗಿ ಕಾಣಿಸ್ಬೇಕಂತ. ಸ್ಕಿನ್ ಟೋನ್ ಅದು ಒನ್ ಡೇ ನಮಗೆ ಪ್ರೊಸೆಸ್ ಅಲ್ಲ. ಸ್ಕಿನ್ ರಿಂಕಲ್ಸ್ ಎಲ್ಲ ನಾವೆಲ್ಲ ತಕ್ಕೋಬೇಕು ಅಂತ ಹೇಳ್ತೇವೆ. ಸ್ಪೆಷಲಿ ಬಾಲಿವುಡ್ ಎಲ್ಲ ಸ್ಟಾರ್ಸ್ ಎಲ್ಲ ಸೂಪರ್ ಸ್ಟಾರ್ಸು 70 ವರ್ಷ ಆಯಿತು ಅಂತ ಹೇಳಿದ್ರು ಅವ್ರು ಅಷ್ಟೇ ಆಕ್ಟಿವ್ ಆಗಿ ತುಂಬ ಚುರುಕಾಗಿ ಕೆಲಸ ಮಾಡ್ತಾ ಇದ್ರು. ಸೊ ಹೇಗೆ ಸಾಧ್ಯ ಆಗ್ತಿತ್ತು? ಆ ವಯಸ್ಸಲ್ಲೂ ಕೂಡ ಹೊರಗಡೆ ಹೋಗಿ ಅಥವಾ ಗದ್ದೆ ಕೆಲಸ ಮಾಡ್ತಾ ಇದ್ರು, ಆಕ್ಟಿವ್ ಆಗಿರ್ತಿದ್ರು, ಅವ್ರಿಗೆ ಯಾರದೇ ಸಹಾಯ ಬೇಕಾಗ್ತಾ ಇರಲಿಲ್ಲ. ಸೊ ನಮ್ಮ ಅಜ್ಜಿ ಕರೆಕ್ಟ್ 6 o'clock ಎದ್ಬಿಟ್ಟು ಸ್ಟಾರ್ಟ್ ಮಾಡ್ತಾರೆ. ಅವ್ರಿಗೆ ಅಲಾರಾಮ್ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಸೊ ದಟ್ ಇಸ್ ಗಾಟ್ ಬಯಾಲಜಿಕಲ್ ಕ್ಲಾಕ್. ನಮ್ಗೆ ಇಷ್ಟು ಇಯರಿಂದ ಅವ್ರು ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ತಿದ್ದಾರೆ. ಅವ್ರ ಬಯಾಲಜಿಕಲ್ ಕ್ಲಾಕ್ ಸೆಟ್ ಆಗಿದೆ. ಸೊ ಆಟೋಮೆಟಿಕ್ 6 o'clock ಅವ್ರು ಹೇಳ್ತಾರೆ. ಸೊ ನಮ್ಮ ಜನ್ರೇಷನಲ್ಲಿ ನಾವು ಅಲಾರಾಮ್ ಇಟ್ಟರು ಹೇಳೋಕ್ಕಾಗಲ್ಲ. ಹ್ಯೂಮನ್ ಸೈಕಾಲಜಿ ಏನಂತಂದರೆ, ನಿಮಗೆ ಒಂದು ಆ್ಯಕ್ಟಿವಿಟಿ ಕೊಟ್ಟರೆ ಅದನ್ನು ಅಡಾಪ್ಟ್ ಮಾಡ್ಕೊಳ್ಳೋಕ್ಕೆ ನಮ್ಗೆ ಅಟ್ಲೀಸ್ಟ್ 30 to 60 days ಬೇಕು. ಅದು ಸೈಕಾಲಜಿ ಅಂತ ಹೇಳಿ. ನಮ್ಮ ಲೈಫ್ ಎಷ್ಟು ನಮಗೆ ಬಿಸಿ ಶೆಡ್ಯೂಲ್ ಆಗಿದೆ ಅಂತಂದರೆ ನಮ್ಮದೇ ಆದಂಥ ನಮಗೆ ಓನ್ ಟೈಮ್ ಇಲ್ಲ. ನಾನು ಡಾಕ್ಟರ್, ನನ್ನ ಮಗಳು ಡಾಕ್ಟರ್ ಆಗಲೇಬೇಕು, ಅದು ಒಂದು ಸ್ಟ್ರೆಸ್. ನಮ್ಗೆ ಯಾರು ಹೇಳಿಲ್ಲ ನೀನು ಓದಬೇಕು ಅವ್ರಿಗೆ, ಅದು ಅದೇ ನ್ಯಾಚುರಲ್ ಬಂತು. ಓದಿ ಅಂತ ಹೇಳ್ತಿದ್ರೆ ನಾವು ನಾರ್ಮಲ್ ಆಗಿ ಓದ್ತಿದ್ದೆ. ಸೊ ಇವಾಗ ಆ ಥರ ಅಲ್ಲ. ಇವಾಗೆಲ್ಲ ಕಾಂಪಿಟೇಟಿವ್ ವರ್ಕ್ ಮಾಡೋದು ಮತ್ತು ಅಟೆಂಟಿವ್ ವರ್ಕ್ ಮಾಡೋದು ಡಿಫ್ರೆನ್ಸ್ ಇದೆ. ಸೊ ನಾ ಇವಾಗ ಪೇಷಂಟ್ ನೋಡ್ತಾ ಇದ್ದೀನಿ ಅಂತಂದರೆ ಅಟೆಂಟಿವ್ ಪೇಷಂಟ್ ನೋಡೋದು ಬೇರೆ, ಒಂದೇನೋ ಕಾಟಾಚಾರಕ್ಕೆ ನೋಡ್ತಾ ಇದ್ದೀನಿ ಅನ್ನೋದು ಬೇರೆ. ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ. ನಾನು ರಕ್ಷಾ ಕೋಟ್ಯಾನ್. ನಮ್ಮ ಬದಲಾದ ಜೀವನ ಶೈಲಿಯಿಂದಾಗಿ ನಮಗೆ ವಯಸ್ಸಲ್ಲದ ವಯಸ್ಸಲ್ಲಿ ಆರೋಗ್ಯ ಸಮಸ್ಯೆಗಳು ಕೂಡ ಹೆಚ್ಚಾಗಿನೇ ಬರ್ತಾ ಇದೆ. ಅದು ಸಣ್ಣ ವಯಸ್ಸಾಗಿರ್ಬೋದು ಅಥವಾ ಮಿಡ್ ಏಜ್ ಆಗಿರ್ಬೋದು. ಸೊ ಅದರಲ್ಲೂ ನಾವು ನೋಡೋದಾದರೆ ಈಗ ನಮ್ಮ ಹಿಂದಿನ ಕಾಲದಲ್ಲಿ ನೋಡೋದಾದರೆ ನಮ್ಮ ಅಜ್ಜ ಅಜ್ಜಿಂದ್ರು ಅಥವಾ ನಮ್ಮ ಅಪ್ಪ ಅಮ್ಮನೇ ನಾವು ಗಮನಿಸೋದಾದರೆ ಅವರು 30 ವರ್ಷ ಅಥವಾ 40 ವರ್ಷದಲ್ಲೂ ಕೂಡ ತುಂಬ ಆ್ಯಕ್ಟಿವ್ ಆಗಿದ್ರು. ಆದರೆ ಈಗಿನ ಯಂಗ್ಸ್ಟರ್ಸಿಗೆ ಈ ಸಣ್ಣ ಏಜಲ್ಲೇ ಅಥವಾ ಈ ಒಂದು ಯೌವನದಲ್ಲೇ ಕೂಡ ನನಗೇನೋ ಸುಸ್ತಾಗ್ತಾ ಇದೆ, ನಂಗೆ ಏಜ್ ಆಗ್ತಿದೆ ಅಂತ ಫೀಲ್ ಆಗ್ತಾ ಇದೆ, 10 ಹೆಜ್ಜೆ ನಡೆಯೋದಕ್ಕಾಗೋದಿಲ್ಲ. ಸೊ ಒಂದು ವಯಸ್ಸಾಗಿರೋ ಥರ ಫೀಲ್ ಯಂಗ್ ಏಜಲ್ಲೇ ಬಂದ್ಬಿಟ್ಟಿದೆ. ಸೊ ಯಾಕೆ ಹೀಗಾಗ್ತಾ ಇದೆ? ಸೊ ಬಯಾಲಜಿಕಲ್ ಏಜ್ ಹೆಚ್ಚಾಗ್ತಾ ಇರೋದಕ್ಕೆ ಕಾರಣ ಏನು? ಅಥವಾ ಬಯಾಲಜಿಕಲ್ ಏಜ್ ಅಥವಾ ಆ್ಯಕ್ಚುಯಲ್ ಏಜ್ ಅಂತ ಹೇಳಿದ್ರೆ ಏನು? ಸೊ ಇದನ್ನು ಹೇಗೆ ಪ್ರಿವೆಂಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಅಂದರೆ ನಮ್ಮ ಲೈಫ್ ಸ್ಟೈಲ್ ಮುಖಾಂತರನೇ ಇದನ್ನು ಪ್ರಿವೆಂಟ್ ಮಾಡ್ಬೋದಾ? ಸೊ ಹೆಲ್ದಿ ಲೈಫನ್ನು ಲೀಡ್ ಮಾಡೋದು ಹೇಗೆ? ನಮ್ಮ ಬಾಡಿಗೆ ಅಥವಾ ಮೆಂಟಲಿ ನಾವು ಏಜ್ ಆಗ್ತಾ ಇದ್ದೀವಿ ಅನ್ನೋ ಥರ ಫೀಲ್ ಆಗ್ತಾ ಇದೆಯಲ್ಲ ನಮಗೆ, ಅಥವಾ ಸುಸ್ತು ಏನಾಗ್ತಾ ಇದೆ ಇನ್ನರ್ ಬಾಡಿಯಲ್ಲಿ, ಸೊ ಇದನ್ನು ಯಾವ ರೀತಿಯಾಗಿ ತಡೆಗಟ್ಟಬಹುದು? ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಬಸವರಾಜ್ ಎಸ್ ಕುಂಬಾರ್, ಸೀನಿಯರ್ ಕನ್ಸಲ್ಟೆಂಟ್ ಇಂಟರ್ನಲ್ ಮೆಡಿಸಿನ್ ಆ್ಯಂಡ್ ಡಯಾಬಿಟಲಾಜಿಸ್ಟ್, ಆಸ್ಟರ್ ಹಾಸ್ಪಿಟಲ್, ವೈಟ್ ಫೀಲ್ಡ್, ಬ್ಯಾಂಗಲೋರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನಮಸ್ತೆ ಸರ್. ಸರ್, ಇತ್ತೀಚಿನ ದಿನಗಳಲ್ಲಿ ಈಗ ಹೆಲ್ತ್ ಇಶ್ಯೂಸ್ ಒಂದು ಕಡೆ ಆಯಿತು ಅಂತ ಹೇಳಿದ್ರೆ, ಇದು ಒಂದು ರೀತಿ ನಾವು ಹೆಲ್ತ್ ಇಶ್ಯೂಸ್ ಅಂತ ಹೇಳೋದಕ್ಕೆ ಅಂದರೆ ಪ್ರಾಪರ್ ಆಗಿ ಇದೇ ಥರ ಪ್ರಾಬ್ಲಮ್ ಅಂತ ನಾವು ಅಂದರೆ ಕಾಮನ್ ಮ್ಯಾನ್ ಹೇಳೋದಕ್ಕಾಗೋದಿಲ್ಲ. ಬಟ್ ನಮಗೊಂದು ಫೀಲ್ ಆಗ್ತಾ ಇದೆ. ಈಗ ನಮಗೊಂದು 25 ವರ್ಷದ ಯುವಕರಲ್ಲೂ ಕೂಡ ಅಯ್ಯೋ ನನಗೆ 40 ಇಯರ್ಸ್ ಆಯಿತು ಅನ್ನೋ ಥರ ಫೀಲ್ ಆಗ್ತಾ ಇದೆ. ಅಂದರೆ ಆ ಏಜಿಂಗ್ ಫೀಲ್ ಬರ್ತಾ ಇದೆ. ಸೊ ನಾವಿವತ್ತು ನೋಡೋದಾದರೆ ಈ ಬಯಾಲಜಿಕಲ್ ಏಜ್ ಅಥವಾ ಆ್ಯಕ್ಚುಯಲ್ ಏಜ್ ಇದು ಎರಡು ಒಂದೇನಾ ಅಥವಾ ಡಿಫ್ರೆನ್ಸ್ ಯಾವ ರೀತಿಯಾಗಿರುತ್ತೆ ಅಂತ? ಓಕೆ, ನಮಗೆ ಧನ್ಯವಾದಗಳು ನನಗೆ ಈ ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸರ್. ಸೊ ಇವಾಗ ಏನಂತಂದರೆ ನಿಮ್ಮ ಫಸ್ಟ್ ಕ್ವಶನ್ಸ್ ಇದ್ರ ಬಗ್ಗೆ ಆನ್ಸರ್ ಮಾಡೋದಂದರೆ, ಈಗ ಕ್ರೋನಿಕಲ್ ಏಜಿಂಗ್ ಮತ್ತು ಬಯಾಲಜಿಕಲ್ ಏಜಿಂಗ್ ಡಿಫ್ರೆನ್ಸ್ ಇದೆ. ಸೊ ಕ್ರೋನಿಕಲ್ ಏಜಿಂಗ್ ಅಂತಂದರೆ ನಮಗೆ ಆ್ಯಕ್ಚುಯಲ್ ನಾವು ಯಾವಾಗ ಹುಟ್ಟಿದೆಯಲ್ಲ ಅವಾಗ್ನಿಂದ ಇವಾಗ ನಮ್ಗೆ ಎಷ್ಟು ಏಜ್ ಇದೆ ಅದು ಕ್ರೋನಿಕಲ್ ಏಜಿಂಗ್ ಅಂತ ಹೇಳ್ತೇವೆ. ಬಯಾಲಜಿಕಲ್ ಏಜಿಂಗ್ ಅಂತಂದರೆ ನಮಗೆ ಸೆಲ್ಲಲ್ಲಿ ಏನು ಡ್ಯಾಮೇಜ್ ಆಗ್ತದೆ ಅಂದರೆ ಸೆಲ್ಲರ್ ಏಜಿಂಗ್ ಅಂತ ಹೇಳ್ತೇವೆ, ಡಿಸ್ಫಂಕ್ಷನ್ ಅಂತ ಹೇಳ್ತೇವೆ, ಮೆಟಬಾಲಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತೇವೆ. ಸೊ ಇದ್ರ ಬಗ್ಗೆ ಆ್ಯಕ್ಚುಯಲ್. ಸೊ ನಾವು ಇವಾಗ ಹೊರಗಡೆ ಆ ಥರ ಕಾಣಿಸ್ತೇವೆ, ಒಳಗಡೆ ಏನೇನೋ ಆಗ್ತಾ ಇದೆ, ಬಟ್ ನಮಗೆ ಅದು ಅರ್ಥ ಆಗ್ತಿಲ್ಲ. ಸೊ ಇದಕ್ಕೆ ಬಂದುಬಿಟ್ಟು ನಾವು ಬಯಾಲಜಿಕಲ್ ಏಜಿಂಗ್ ಅಂತ ಹೇಳ್ತೇವೆ. ಆ್ಯಸ್ ಎ ನ್ಯಾಚುರಲ್ ಪ್ರೊಸೆಸ್ ನಮಗೆ ಏಜ್ ಆದಂಗೆ ಸೆಲ್ಲರ್ ಡ್ಯಾಮೇಜ್ ಆಗ್ತಾ ಇರುತ್ತೆ, ಏಜಿಂಗ್ ಆಗ್ತಾ ಇರುತ್ತೆ. ಸೊ ನಮಗೆ ಇದು ಎಷ್ಟು ಫಾಸ್ಟಾಗಿ ಏಜಿಂಗ್ ಆಗುತ್ತೆ, ಎಷ್ಟು ಫಾಸ್ಟಾಗಿ ಕಮ್ಮಿ ಆಗುತ್ತೆ, ಅದೇ ಒಂದು ಡಿಫ್ರೆನ್ಸ್ ಬಿಟ್ವೀನ್ ಬಯಾಲಜಿಕಲ್ ಆ್ಯಂಡ್ ಕ್ರೋನಾಲಜಿಕಲ್ ಅಂತ ಹೇಳ್ತೇವೆ. ಸೊ ಸಿಂಪಲ್ ವರ್ಡ್ಸಲ್ಲಿ ಕ್ರೋನಾಲಜಿಕಲ್ ಅಂತಂದರೆ ಇವಾಗ ನಮಗೆ ಬರ್ತಿಂದ ಇವಾಗ ಎಷ್ಟಾಗಿದೆ ಅಂದರೆ ನಾನು ಹುಟ್ಟಿದಿಂದ ಇವಾಗ ಒಂದು 40 ವರ್ಷ ಆಗಿದೆ. ಬಟ್ ಬಯಾಲಜಿಕಲ್ ಅಂತಂದರೆ ಅದಕ್ಕಿಂತ ಜಾಸ್ತಿನೇ ಮತ್ತೆ ಇಲ್ಲ ಅದಕ್ಕಿಂತ ಕಮ್ಮಿನೇ ಅಂತ ಹೇಳ್ಬೋದು. ಸೊ ಇವಾಗ ಏನಂತಂದ್ರೆ ನಾನು 40 ಇಯರ್ಸ್ ಅಂತಂದ್ರೆ ನನಗೆ ಫೀಲ್ ಆಗೋದು 50 ಇಯರ್ಸ್. ಸೊ ಬಯಾಲಜಿಕಲ್ ಏಜಿಂಗ್ ಜಾಸ್ತಿ ಆಗ್ತಿದೆ. ಸೊ ಅದಕ್ಕೆ ನಾವು ಬಯಾಲಜಿಕಲ್ ಏಜಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಸೆಲ್ಯುಲರ್ ಲೆವೆಲ್ ನಮಗೆ ಆಕ್ಸಿಡೇಷನ್ ಅಂತ ಹೇಳ್ತೀವಲ್ಲ, ಸ್ಟ್ರೆಸ್ ಲೆವೆಲ್ ಸೆಲ್ಯುಲರ್ ಲೆವೆಲ್ ಜಾಸ್ತಿ ಆಗ್ತಿದೆ.
ಓಕೆ ಓಕೆ. ಸೊ ಬಯಾಲಜಿಕಲ್ ಏಜ್ ಅಂತ ಹೇಳಿದ್ರೆ, ಸೊ ಈಗ 25 ವಯಸ್ಸವರಿಗೆ 60 ತಲ ಫೀಲ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅವರಿಗೆ ಬಯಾಲಜಿಕಲ್ ಏಜ್ ಆಗಿದೆ ಅಂತ. ಬಟ್ ದ ಆಕ್ಚುಲ್ ಏಜ್ ಅಂದ್ರೆ ನಾವೀಗ ಎವ್ರಿ ಇಯರ್ ಅಲ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡ್ತೀವಿ, ಇಷ್ಟು ಇಯರ್ ಆಯ್ತು ಅಂತ ಹೇಳಿದ್ರೆ ಹುಟ್ಟಿನಿಂದ ನಾವು ಏನ್ ತಗೊಂತೇವೆ ಅದು ನಮಗೆ ಕ್ರೋನಾಲಜಿಕಲ್ ಏಜಿಂಗ್. ಬಯಾಲಜಿಕಲ್ ಏಜಿಂಗ್ ನಾವು ಅಸೆಸ್ ಮಾಡ್ತೀವಿ. ಓಕೆ ಓಕೆ. ಸೊ ಹಾಗಾದ್ರೆ ಯಂಗ್ ಆಗಿ ಕಾಣೋದು ಬೇರೆ, ಯಂಗ್ ಆಗಿ ಫೀಲ್ ಆಗೋದು ಬೇರೆ ಅಂತ. ಸೊ ಯಾಕೆ ಹೀಗಾಗ್ತಾ ಇದೆ? ಜನ ನೋಡೋದಕ್ಕೆ ಕೆಲವರು ತುಂಬಾ ಯಂಗ್ ಆಗಿ ಕಾಣ್ತಾರೆ, ಬಟ್ ಆಕ್ಚುಲಿ ಅವರ ಇನ್ನರ್ ಬಾಡಿಲಿ ಅಥವಾ ಇನ್ನರ್ ಸೋಲಲ್ಲಿ ಆ ಯಂಗ್ ಫೀಲ್ ಇರ್ತಾ ಇಲ್ಲ, ಅಂದ್ರೆ ಅದು ಲೆಸ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಸೊ ಯಾಕೆ ಹೀಗಾಗ್ತಾ ಇದೆ? ಸೊ ಇವಾಗ ಏನಂತಂದ್ರೆ ನಮ್ಗೆ ಇವಾಗ ಔಟ್ಲುಕ್ ನಾವು ಕಾಣಿಸ್ತಾ ಇರೋದು, ಇವಾಗ ನಾವು ನನ್ನ ಪ್ರಕಾರ ಇವಾಗ ತಗೊಂಡ್ರೆ ಇವಾಗ ಏನಂತ ನೋಡೋಕ್ಕೆ ಹೆಂಗ್ ಕಾಣಿಸ್ತಾರೆ, ಬಟ್ ನಾಟ್ ನೆಸೆಸರಿ ಅವ್ರ ಒಳಗಡೆ ಅವ್ರು ಕರೆಕ್ಟಾಗಿ ಇದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಸೊ ಆ ಥರ. ಸೊ ಇವಾಗ ಎಕ್ಸಾಂಪಲ್ ಏನಂತಂದರೆ ಇವಾಗ ನೋಡೋಕ್ಕೆ ನಾವು ಹೆಂಗೆ ಕಾಣಿಸ್ತೇವೆ, ಬಟ್ ನಮಗೆ ಸೆಲ್ಲಲ್ ಲೆವೆಲ್ಸಲ್ಲಿ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗ್ತಾ ಇರುತ್ತೆ. ಅಂದರೆ ಮೋಸ್ಟ್ಲಿ ಬಂದ್ಬಿಟ್ಟು ಏನಂತಂದರೆ ನಮಗೆ ಇಂಟರ್ನಲ್ ನಮಗೆ ಹಾರ್ಟ್ ಇಶ್ಯೂಸು, ಲಿವರ್ ಇಶ್ಯೂಸು, ಕಿಡ್ನಿ ಇಶ್ಯೂಸು, ಆಯಿತಾ, ಸ್ಟ್ರೆಸ್ ಲೆವೆಲ್ಸ್ ವೆರಿ ಕಾಮನ್. ಇವಾಗ ಎಲ್ಲರೂ ಕಾಂಪಿಟೇಟಿವ್ ವರ್ಲ್ಡ್ ಇನ್ಕ್ಲೂಡಿಂಗ್ ಅಸ್ ಎಲ್ಲರೂ ಬಂದು ಪ್ರೊಫೆಷ್ನಲ್ಲಿ ಒಂದು ಅಪ್ಪರ್ ಲಿಮಿಟ್ ತೋರಿಸ್ಬೇಕಂತ ಎಕ್ಸಲೆನ್ಸಿ ಅಂತ ಒಂದು ಅದೊಂದಿದೆ. ಸೊ ಜೆನ್ಜಿ ಅಂತ ಹೇಳ್ತೇವೆ ಇವಾಗೆಲ್ಲ, ದೇರ್ ಆಲ್ ಆನ್ ಟೋಸ್ ಅಂತ ಹೇಳ್ತೇವೆ. ಸೊ ಆ ಲೆವೆಲ್. ಸೊ ಇವಾಗ ಏನಂತಂದರೆ ನಮಗೆ ಇವಾಗ ನಾನು ಹೇಳ್ತೀನಿ, ನಾನು ನೋಡೋಕ್ಕೆ ಫಿಟ್ ಆಗಿದ್ದೀನಿ, ಬಟ್ ನಂದು ಇವಾಗ ಲೇಟೆಸ್ಟ್ ಆಗಿ ಕ್ಯಾಲ್ಸಿಯಂ ಸ್ಕೋರಿಂಗ್. ಸೊ ಏನಂತಂದರೆ ನಮ್ಮಲ್ಲೇ ವೆಲ್ ನೋನ್ ಪಾಪ್ಯುಲರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಬಗ್ಗೆ ತೊಗೋಬೋದು. ಸೊ ಏನಂತಂದರೆ ಅವ್ರು ನೋಡೋಕ್ಕೆ ಅವ್ರು ವೆರಿ ವೆಲ್ ಆ್ಯಂಡ್ ಫಿಟ್ ಇದ್ದರು, ಬಟ್ ನಾಟ್ ನೆಸೆಸರಿ ನಮಗೆ ಎಕ್ಸ್ಪೆಕ್ಟ್ ಆಗಲಿ ಆ ಹೂವೆ ಇನ್ನೂ ನಮ್ಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಯಂಗ್ ಏಜಲ್ಲಿ ಸರ್ಗೆ ಈ ಥರ ಆಯ್ತಂತ. ಸೊ ಸೇಮ್ ಥಿಂಗ್. ಸೊ ನಮಗೆ ನೋಡೋಕ್ಕೆ ನಾವು ಫಿಟ್ ಕಾಣಿಸ್ತೇವೆ, ಬಟ್ ಒಳಗಡೆ ನಮ್ಗೆ ಏನಾಗ್ತದೆ ಅಂತ ಗೊತ್ತಿಲ್ಲ. ಸೊ ನಮಗೇನು ಹೇಳ್ತೀವಿ ಅದಕ್ಕೆ ನಾವು ಹೇಳೋದು, ನೀವು ಫಿಟ್ ಕಾಣಿಸಿದ್ರೆ ನಾಟ್ ನೆಸೆಸರಿ ನೀವು ಫಿಟ್ ಇರಬೇಕಂತ, ಆ್ಯಂಡ್ ವೈಸ್ ವರ್ಸ. ಸೊ ಅದೇ ಥರ ಹೇಳ್ತಿದ್ದೇವೆ. ಸೊ ಇವಾಗ ಏನಂತಂದರೆ ನಮಗೆ ರೆಗ್ಯುಲರ್ ಹೆಲ್ತ್ ಚೆಕಪ್ ಬೇಕು, ಆಯಿತಾ. ರೆಗ್ಯುಲರ್ಲಿ ನಿಮಗೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡಬೇಕು, ನಿಮಗೆ ಜೆನೆಟಿಕ್ ಏನೋ ಹಿಸ್ಟ್ರಿ ಇದೆ ಅದು ಇವಾಲ್ಯೂಯೇಷನ್ ಬೇಕಾಗುತ್ತೆ. ಆಮೇಲೆ ಕರೆಕ್ಟಾಗಿ ನಿಮ್ಮ ಸ್ಲೀಪ್ ಪ್ಯಾಟರ್ನ್, ಈಟಿಂಗ್ ಹ್ಯಾಬಿಟ್ಸ್, ಸ್ಲೀಪಿಂಗ್ ಹ್ಯಾಬಿಟ್ಸ್ ಇವೆಲ್ಲ ಸೆಟ್ಔಟ್ ಮಾಡೋಕ್ಕಾಗುತ್ತೆ. ಸೊ ಅದಕ್ಕೆ ನಾವು ಏನು ಹೇಳ್ತೀವಿ ಅಂದರೆ ಇವಾಗ ಮೋಸ್ಟ್ಲಿ ಬಂದು ಎಲ್ಲರೂ ನಮಗೆ ಕಾಸ್ಮೆಟಿಕ್ ಬಗ್ಗೆ ಒಂದು ಅಪ್ಪರ್ ಲಿಮಿಟ್. ಸೊ ಎಲ್ಲರೂ ನಾನು ಒಳ್ಳೆ ಚೆನ್ನಾಗಿ ಕಾಣಿಸ್ಬೇಕಂತ. ಸೊ ಸ್ಪೆಷಲಿ ದಿ ಯಂಗ್ಸ್ಟರ್ಸ್, ಸ್ಪೆಷಲಿ 25 to 45 ಇಯರ್ಸ್ ನನಗೆ ಕಾಸ್ಮೆಟಿಕ್ ಬಗ್ಗೆ, ಎಸ್ಥೆಟಿಕ್ ಬಗ್ಗೆ ಎಲ್ಲ ಭಾರಿ ಗಮನ ಕೊಡ್ತಾರೆ. ಸೊ ಹಿಂಗಾಗಿ ನಾವು ಎಕ್ಸೆಸ್ ಯೂಸ್ ಆಫ್ ಕಾಸ್ಮೆಟಿಕ್ ಆಲ್ಸೋ ನಮ್ಗೆ ಅದು ಇಟ್ ಈಸ್ ಹ್ಯಾಂಪರಿಂಗ್ ಅವರ್ ಲೈಫ್ ಅಂತ ಹೇಳ್ಬೋದು. ಸೊ ಈಗ ಏನಂತಂದರೆ ನಾವು ಕಾಸ್ಮೆಟಿಕ್ ಎಲ್ಲ ಜಾಸ್ತಿ ಅದೆಲ್ಲ ಕೆಮಿಕಲ್ಸ್. ಸೊ ನಾವು ಸ್ಕಿನ್ನಿಗೆ ಅದು ಯೂಸ್ ಮಾಡ್ತೇವೆ, ಲಾಂಗ್ ಟರ್ಮಲ್ಲಿ ಎಫೆಕ್ಟ್ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಅದೇ ಥರ. ಸೊ ನಾವು ಇವಾಗ ಏನು ಹೇಳ್ತೀವಿ ಅಂತಂದರೆ ಹೊರಗಡೆ ನಾವು ಚೆನ್ನಾಗಿ ಕಾಣಿಸ್ತೇವೆ, ಬಟ್ ಒಳಗಡೆ ಡೆಫಿನೆಟ್ಲಿ ಅದು ಆ ಥರ ಇರಲ್ಲ. ಸೊ ಅದಕ್ಕೆ ಏನು ಹೇಳ್ತೀವಿ, ಚೆನ್ನಾಗಿ ಕಾಣಿಸೋರು ನಾಟ್ ಡೆಫಿನೆಟ್ಲಿ ಒಳಗಡೆ ಚೆನ್ನಾಗಿದ್ದಾರಂತ. ಸೊ ಅದಕ್ಕೆ ರೆಗ್ಯುಲರ್ ನಮ್ಗೆ ಹೆಲ್ತ್ ಚೆಕಪ್ ಆಗುತ್ತೆ, ನಿಮಗೆ ಸ್ಟ್ರೆಸ್ ಸ್ವಲ್ಪ ಕಮ್ಮಿ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಇವಾಗೆಲ್ಲ ಬಂದಿದೆ ಆಂಟಿ ಆಕ್ಸಿಡೆಂಟ್ಸ್ ಎಲ್ಲ ಯೂಸ್ ಮಾಡ್ತೇವೆ, ಫ್ರೂಟ್ಸು, ವೆಜಿಟೇಬಲ್ಸು, ಲೆಗ್ಯೂಮ್ಸ್ ಅಂತ ಹೇಳ್ತೇವೆ, ಅದನ್ನೆಲ್ಲ ಯೂಸ್ ಮಾಡಬೇಕು. ಸ್ಲೀಪಿಂಗ್ ಪ್ಯಾಟರ್ನ್ ಸೆಟ್ಔಟ್ ಮಾಡಬೇಕು. ಆಮೇಲೆ ಈಟಿಂಗ್ ಹ್ಯಾಬಿಟ್ಸ್ ಸೆಟ್ಔಟ್ ಮಾಡಬೇಕು. ಸೊ ಸ್ಪೆಷಲಿ ನವಡೇಸ್ ಜೆನ್ಜಿ ಸ್ಕ್ರೀನ್ ಟೈಮು, ಸೋಷಿಯಲ್ ಮೀಡಿಯಾ, ಎಲ್ಲರೂ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇನ್ಕ್ಲೂಡಿಂಗ್ ನಮಗೂ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಫೇಮಸ್ ಆಗಬೇಕು. ಸೊ ಎಲ್ಲರೂ ಸ್ಕ್ರೀನ್ ಟೈಮಲ್ಲಿ ನಮಗೆ ಎಲ್ಲ ಒಂದು ಸ್ವಲ್ಪ ಏನೋ ಮಾಡಿ ಪೋಸ್ಟ್ ಮಾಡೋದು, ಅಟೆನ್ಷನ್ ಸೀಕಿಂಗ್ ಅಂತ ಹೇಳ್ತೇವೆ, ಇವಾಗೆಲ್ಲ ಕಾಮನ್ ಆಗಿಬಿಟ್ಟಿದೆ. ಸೊ ಅಟೆನ್ಷನ್ ಸೀಕ್ ಮಾಡಬೇಕು. ಸೊ ಇದು ಎಲ್ಲ ಇದೆ. ಸೊ ಮೇನ್ಲಿ ಏನಂತಂದರೆ ನಮಗೆ ಹೊರಗಡೆ ಚೆನ್ನಾಗಿ ಕಾಣಿಸ್ತೇವೆ ಅಂತಂದರೆ ಒಳಗಡೆ ನಾವು ಕರೆಕ್ಟಾಗಿ ಇರಲ್ಲ. ಅದನ್ನ ಬಗ್ಗೆ ನಾನು ಹೇಳಕ್ಕೆ ಬಯಸ್ತೀನಿ. ಓಕೆ ಓಕೆ. ಸೊ ಹಾಗಿದ್ರೆ ಹೊರಗಡೆ ಕಾಣುವಂಥದ್ದು ಅಥವಾ ಆಕ್ಚುಯಲ್ ಏಜ್ ಬೇರೆ ಅಥವಾ ಹೊರಗಡೆ ಯಂಗಾಗಿ ಕಾಣ್ತಿದ್ದೇವೆ ಅಂತ ಹೇಳಿದ್ರೆ ಅದಕ್ಕೂ ಸಂಬಂಧ ಇರೋದಿಲ್ಲ ಸಮ್ಟೈಮ್ಸ್. ಡೆಫಿನೆಟ್ಲಿ ಸಂಬಂಧ ಇರಲ್ಲ. ಯಾಕಂದರೆ ಇವಾಗ ನಮಗೆ ಸ್ಕಿನ್ ಟೋನ್ ಅಂತ ಹೇಳ್ತೇವೆ. ಇವಾಗ ಎಲ್ಲರೂ ನಮಗೆ ಸ್ಕಿನ್ ಟೋನ್ ಚೆನ್ನಾಗಿ ಕಾಣಿಸ್ಬೇಕಂತ. ಸ್ಕಿನ್ ಟೋನ್ ಅದು ಒನ್ ಡೇ ನಮಗೆ ಪ್ರೊಸೆಸ್ ಅಲ್ಲ. ಸೊ ಅದು ಲಾಂಗ್ ಟೈಮ್ ಪ್ರೊಸೆಸ್. ಅಂದರೆ ನಾವು ತಿನ್ನೋ ಫುಡ್ಡು, ಸ್ಟ್ರೆಸ್ ಲೆವೆಲ್ಸು, ಆಯಿತಾ, ಮಲ್ಕೊಳ್ಳೋ ಹ್ಯಾಬಿಟ್ಸು, ಇದ್ರ ಮೇಲೆ ಎಲ್ಲ ಡಿಪೆಂಡ್ ಆಗಿರುತ್ತೆ. ಸೊ ಏನಂದರೆ ನಮ್ಮ ಸ್ಕಿನ್ ಇಲಾಸ್ಟಿಟಿ ಇವಾಗ ಏನಾಗುತ್ತೆ ಅಂದರೆ ನಮಗೆ ಗುಡ್ ಹೈಡ್ರೇಷನ್, ಗುಡ್ ಸ್ಲೀಪ್, ಹಾರ್ಮೋನ್ ಲೆವೆಲ್ಸ್ ಅದು ಚೆನ್ನಾಗಿದ್ದರೆ ನಮಗೆ ಸ್ಕಿನ್ ಟೋನ್ ನಮಗೆ ಮೇಂಟೈನ್ ಮಾಡ್ಬೋದು. ಬಟ್ ಅದಕ್ಕೆ ಇವಾಗ ಏನಂತಂದರೆ ನಮಗೆ ಅದನ್ನೆಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ. ಅದಕ್ಕೆ ಇವಾಗ ಬಾಟಲಿನ್ ಇಂಜೆಕ್ಷನ್ಸ್ ಎಲ್ಲ ಬಂದಿದೆ. ಸ್ಕಿನ್ ರಿಂಕಲ್ಸ್ ಎಲ್ಲ ನಾವೆಲ್ಲ ತಗೋಬೇಕು ಅಂತ ಹೇಳ್ತೇವೆ. ಸ್ಪೆಷಲಿ ಬಾಲಿವುಡ್ ಎಲ್ಲ ಸ್ಟಾರ್ಸ್ ಎಲ್ಲ ಸೂಪರ್ ಸ್ಟಾರ್ಸು ಆ್ಯಂಡ್ ಸ್ಪೆಷಲಿ ದೀಸ್ ಬಿಸ್ನೆಸ್ ಮ್ಯಾನ್ ಸೆಲೆಬ್ರಿಟೀಸ್ ಎಲ್ಲ ಅದನ್ನೆಲ್ಲ ಮಾಡಿಸ್ಕೊಂತಾರೆ. ಬಟ್ ದಟ್ ಇಸ್ ಅದರ್ ವೇ. ಸೊ ನಮ್ಮ ನ್ಯಾಚುರಲಿ ಮೇಂಟೈನ್ ಮಾಡೋಕ್ಕಂದ್ರೆ ನಮ್ಗೆ ಅದೇ ಗುಡ್ ಹೈಡ್ರೇಷನ್, ಗುಡ್ ಫುಡ್, ಗುಡ್ ಸ್ಲೀಪ್ ಆ್ಯಂಡ್ ಹಾರ್ಮೋನ್ ಬ್ಯಾಲೆನ್ಸ್ ಇದು ವೆರಿ ಇಂಪಾರ್ಟೆಂಟ್. ಈ 4 ವಿಚಾರಗಳು ತುಂಬಾನೇ ಮುಖ್ಯ, ವೆರಿ ಇಂಪಾರ್ಟೆಂಟ್. ಹೌದು. ಈ ಲೇಟೆಸ್ಟ್ ಆಗಿ ಬಂದ್ಬಿಟ್ಟು ಯಾವಾಗ ಒಂದು ಕಾನ್ಸೆಪ್ಟ್ ಹೇಳ್ತಿದ್ದೇವೆ, ಗಟ್ ಬ್ರೈನ್ ಆಕ್ಸೆಸ್ ಅಂತ ಹೇಳ್ತೀವಿ. ಅಂದ್ರೆ ನಮಗೆ ಹೊಟ್ಟೆಲಿ ಇರೋದು ಬ್ರೈನ್ ಅಲ್ಲಿ ಇನ್ಫ್ಲುಯೆನ್ಸ್ ಆಗುತ್ತೆ, ಬ್ರೈನ್ ಇರೋದು ಗಟ್ ಅಲ್ಲಿ ಇನ್ಫ್ಲುಯೆನ್ಸ್ ಆಗುತ್ತೆ. ದಿಸ್ ದ ಲೇಟೆಸ್ಟ್ ಕಾನ್ಸೆಪ್ಟ್ ಅದು.
ಓಕೆ ಓಕೆ. ಸೊ ನಮ್ಮ ಗಟ್ ಮತ್ತೆ ಬ್ರೈನ್ ಆಕ್ಸಿಸ್ ಪ್ರಾಪರ್ ಆಗಿ ಇರಬೇಕು. ಡೆಫಿನೆಟ್ಲಿ ಎಸ್, ದಟ್ ಇಸ್ ಅ ಮೇಜರ್ ರೋಲ್ ಟು ಕೀಪ್ ಯು ಆಕ್ಟಿವ್ ಅಂತ ಹೇಳ್ಬೋದು. ಓಕೆ. ಸೊ ಈಗ ಒಂದ್ ವೇಳೆ ಗಟ್ ಬ್ರೈನ್ ಆಕ್ಸಿಸ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಯ್ತು ಅಂತ ಹೇಳಿದ್ರೆ ಯಾವೆಲ್ಲ ಸಿಂಪ್ಟಮ್ಸ್ ಕಾಣಿಸ್ಕೋಬಹುದು? ಇವಾಗ ಗಟ್ ಬ್ರೈನ್ ಆಕ್ಸೆಸ್ ಅಂತಂದ್ರೆ ನಮ್ಗೆ ಇವಾಗ ಹೇಳ್ತೇವೆ, ನಮಗೆ ಇವಾಗ ನಾವು ಕರೆಕ್ಟ್ ಟೈಮ್ ಟು ಮಲಗಿಲ್ಲ ಅಂತಂದ್ರೆ ಮೆಲಟೋನಿನ್ ಹಾರ್ಮೋನ್ ಅಂತ ಒಂದು ಹೇಳ್ತೇವೆ, ಅದು ನಮಗೆ ನೈಟ್ 10 AM to 6 AM ಸೀಕ್ರೆಟ್ ಆಗುತ್ತೆ. ಇವಾಗ ಏನಾಗುತ್ತೆ, ನಾವು ಆಲ್ರೆಡಿ ಲೇಟ್ ನೈಟ್ ಎಲ್ಲ ಸೋಷಿಯಲ್ ಮೀಡಿಯಾ ಮೂವಿ ನೋಡೋದು, ಬಿಂಜ್ ಈಟಿಂಗು ಮತ್ತು ಲೇಟ್ ನೈಟ್ ಸ್ಲೀಪಿಂಗ್, ಇದರಿಂದ ಏನಾಗುತ್ತೆ ಮೆಲಟೋನಿನ್ ಹಾರ್ಮೋನ್ಸ್ ನಮ್ಗೆ ಕರೆಕ್ಟ್ ಸೀಕ್ರೆಟ್ ಆಗಲ್ಲ. ಸೊ ಇದು ಏನಾಗುತ್ತೆ, ಮೆಲಟೋನಿನ್ ಹಾರ್ಮೋನ್ ಕರೆಕ್ಟಾಗಿ ಸೀಕ್ರೆಟ್ ಆಗಿಲ್ಲ ಅಂದರೆ ಸಿರ್ಕಾಡಿಯನ್ ರಿದಮ್ ಅಂದರೆ ಹಾರ್ಟ್ ಮೇಲೆ ನಮಗೆ ಪರಿಣಾಮ ಬೀಳುತ್ತೆ, ಕಿಡ್ನಿ ಮೇಲೆ ಪರಿಣಾಮ ಬೀಳುತ್ತೆ, ಲಿವರ್ ಮೇಲೆ ಪರಿಣಾಮ ಬೀಳುತ್ತೆ. ಸೊ ಇದು ಎಲ್ಲ ಎಫೆಕ್ಟ್ ಆಗಿ ನಮಗೆ ಔಟ್ಕಮ್ ಜಾಸ್ತಿ ಆಗುತ್ತೆ. ಸೊ ಸಡನ್ ಇವಾಗ ಏನಾಗುತ್ತೆ, ಲೇಟ್ ನೈಟ್ ಮಲಗ್ತೇವೆ, ಸೋಷಿಯಲ್ ಮೀಡಿಯಲ್ಲಿ ನಾವು ಬ್ರೌಸಿಂಗ್ ಮಾಡ್ತೇವೆ, ಸ್ಕ್ರೀನ್ ಟೈಮ್ ಜಾಸ್ತಿ ಇರುತ್ತೆ. ಸೊ ಇದರಿಂದ ಹಾರ್ಟ್ ಮೇಲೆ ಸ್ಟ್ರೆಸ್ ಬಿದ್ದುಬಿಟ್ಟು ಸಡನ್ ಕಾರ್ಡಿಯಕ್ ಡೆತ್ ಅಂತ ಹೇಳ್ತದೆ. ಅದೇ ಇದು ಬಂದ್ಬಿಟ್ಟು ಒಂದು ದಿವಸದಲ್ಲಿ 2 ದಿವಸದಲ್ಲಿ ಆಗೋ ಸಂಗತಿ ಅಲ್ಲ, ಇದು ನಮಗೆ ಓವರ್ ದ ಡೇಸ್ ಅಂದರೆ ಓವರ್ ದ ಮಂತ್ಸ್ ಓವರ್ ದ ಇಯರ್ಸ್ ಪ್ರಾಕ್ಟೀಸ್ ಮಾಡಬೇಕು. ನಮ್ಮ ಹ್ಯೂಮನ್ ಸೈಕಾಲಜಿ ಏನಂತಂದರೆ, ನಿಮಗೆ ಒಂದು ಆಕ್ಟಿವಿಟಿ ಕೊಟ್ಟರೆ ಅದನ್ನು ಅಡಾಪ್ಟ್ ಮಾಡ್ಕೊಳ್ಳೋಕ್ಕೆ ನಮ್ಗೆ ಅಟ್ಲೀಸ್ಟ್ 30 to 60 days ಬೇಕು. ಅದು ಸೈಕಾಲಜಿ ಅಂತ ಹೇಳಿ. ಅಂದರೆ ನಮ್ಮ ಪೇಷಂಟ್ಸ್ಗೆಲ್ಲ ನಾನು ಹೇಳ್ತಾ ಇರ್ತೀನಿ, ವಾಕಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳಿ ಸರ್, ವೆರಿ ಡಿಫಿಕಲ್ಟು ನಾವು ಸ್ಟಾರ್ಟ್ ಮಾಡೋಕ್ಕೆ. ನಾನು ಅದೇ ಹೇಳ್ತೀನಿ, ನಿಮಗೆ ಫಸ್ಟ್ 60 days ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ, ಆಟೋಮೆಟಿಕ್ 3rd ಮಂತಿಂದ ನೀವು ಆಟೋಮೆಟಿಕ್ ಹೋಗಕ್ಕೆ ಸ್ಟಾರ್ಟ್ ಮಾಡ್ತೀರಂತ. ಸೊ ಅದು ಒಂದು ಪ್ರಾಕ್ಟೀಸ್ ಆಗ್ಬಿಡುತ್ತೆ. ಕರೆಕ್ಟ್. ಅದಕ್ಕೆ ನಾವು ಬಂದು ಬಯಾಲಜಿಕಲ್ ಕ್ಲಾಕ್ ಅಂತ ಹೇಳ್ತೇವೆ. ಸೊ ನಮ್ಮ ಹ್ಯೂಮನ್ ಬಾಡಿಯಲ್ಲಿ ನಮಗೆ ಕಂಟಿನ್ಯೂಸ್ ಒಂದು ಪ್ರಾಕ್ಟೀಸ್ ಸೆಟ್ ಆದರೆ ನಮಗೆ ಬಯಾಲಜಿಕಲ್ ಕ್ಲಾಕ್ ಸೆಟ್ ಆಗುತ್ತೆ. ಸೊ ನಮಗೆ ನಮ್ಮ ಪೇರೆಂಟ್ಸ್ ಎಲ್ಲ ನೋಡಿದ್ರೆ ಅಜ್ಜ ಅಜ್ಜಿ ಅವ್ರು ಕರೆಕ್ಟ್ 6 o'clock ಹೇಳ್ತಾರೆ ಮನೆಯಲ್ಲಿ. ನಮ್ಮ ತೋಟ, ನಾವು ಫಾರ್ಮರ್ಸ್ ಆಯಿತಾ ಬ್ಯಾಕ್ಗ್ರೌಂಡ್. ಸೊ ನಮ್ಮ ಅಜ್ಜ ಅಜ್ಜಿ ಕರೆಕ್ಟ್ 6 o'clock ಎದ್ಬಿಟ್ಟು ಸ್ಟಾರ್ಟ್ ಮಾಡ್ತಾರೆ, ಅವ್ರಿಗೆ ಅಲಾರಾಮ್ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಸೊ ದಟ್ ಇಸ್ ಗಾಟ್ ಬಯಾಲಜಿಕಲ್ ಕ್ಲಾಕ್. ನಮ್ಗೆ ಇಷ್ಟು ಇಯರಿಂದ ಅವ್ರು ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ತಿದ್ದಾರೆ, ಅವ್ರ ಬಯಾಲಜಿಕಲ್ ಕ್ಲಾಕ್ ಸೆಟ್ ಆಗಿದೆ. ಸೊ ಆಟೋಮೆಟಿಕ್ 6 o'clock ಅವ್ರು ಹೇಳ್ತಾರೆ. ಸೊ ನಮ್ಮ ಜನರೇಷನಲ್ಲಿ ನಾವು ಅಲಾರಾಮ್ ಇಟ್ಟರು ಹೇಳೋಕ್ಕಾಗಲ್ಲ. ಸೊ ದಟ್ ಇಸ್ ಅ ಡಿಫರೆನ್ಸ್. ನಮ್ಮ ಜನರೇಷನ್ ಅಲ್ಲಿ ಹೆಂಗಾಗಿದೆ ಅಂದ್ರೆ, ಈಗ ಮಾಡರ್ನ್ ಲೈಫಲ್ಲಿ ನಮಗೆ ನೈಟ್ ಟೈಮಲ್ಲೇ ಜಾಸ್ತಿ ಎದ್ದಿರ್ತೀವಿ ಅನ್ನೋ ಥರ ಆಗ್ಬಿಟ್ಟಿದೆ. ಸೊ ನೀವು ಮಾತಾಡ್ತಾ ಹೇಳಿದ್ರಿ ಡಾಕ್ಟರ್, ಈಗ ಹಿಂದಿನ ಕಾಲದಲ್ಲಿ ಅದು ನಿಮ್ಮ ಅಜ್ಜ ಅಜ್ಜಿ ಎಕ್ಸಾಂಪಲ್ ಕೊಟ್ರಿ. ಸೊ ಅವಾಗ ಈ ಥರ ಇರಲಿಲ್ವಾ, ಅಂದರೆ ಈ ಥರ ಏಜಿಂಗ್ ಇರಲಿಲ್ವ? ಯಾಕಂದರೆ 60-70 years ಆದರೂ, ಅಂದರೆ 70 ವರ್ಷ ಆಯಿತು ಅಂತ ಹೇಳಿದ್ರು, ಅವ್ರು ಅಷ್ಟೇ ಆ್ಯಕ್ಟಿವ್ ಆಗಿ ತುಂಬ ಚುರುಕಾಗಿ ಕೆಲಸ ಮಾಡ್ತಾ ಇದ್ರು. ಸೊ ಹೇಗೆ ಸಾಧ್ಯ ಆಗ್ತಿತ್ತು ಆ ವಯಸ್ಸಲ್ಲೂ ಕೂಡ ಹೊರಗಡೆ ಹೋಗಿ ಅಥವಾ ಗದ್ದೆ ಕೆಲಸ ಮಾಡ್ತಾ ಇದ್ರು, ಆ್ಯಕ್ಟಿವ್ ಆಗಿರ್ತಿದ್ರು, ಅವರಿಗೆ ಯಾರದೇ ಸಹಾಯ ಬೇಕಾಗ್ತಾ ಇರಲಿಲ್ಲ? ಸೊ ಹೇಗೆ ಸಾಧ್ಯ ಆಗ್ತಿತ್ತು? ಅವ್ರ ಜೀವನ ಶೈಲಿಗೂ ನಮ್ಮ ಜೀವನ ಶೈಲಿಗೂ ಅಂಥ ವ್ಯತ್ಯಾಸ ಏನಿದೆ ಅಂತ? ಓಕೆ, ಗುಡ್ ಕ್ವಶನ್. ಇದು ವೆರಿ ರಿಲಯಬಲ್ ಟು ದಿ ಪ್ರೆಸೆಂಟ್ ಸಿನಿಯರ್ ಅನ್ಕೋಬಹುದು. ನಮ್ಮ ಪೇರೆಂಟ್ಸ್, ನಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಬಗ್ಗೆ ಹೇಳೋಕೆ, ಆಮೇಲೆ ನಮ್ಮ ಜನ್ರೇಷನ್ ಬಗ್ಗೆ ಕಂಪ್ಯಾರಿಸನ್ ಕೊಡ್ತೀನಿ ನಿಮಗೆ. ನಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಬಗ್ಗೆ ತೊಗೊಂಡ್ರೆ ಅವ್ರದ್ದು ಲೈಫ್ ಸ್ಟೈಲ್ ವೆರಿ ಇಂಪಾರ್ಟೆಂಟ್. ಕರೆಕ್ಟಾಗಿ ಊಟ ಮಾಡ್ತಿದ್ರು, ಕರೆಕ್ಟಾಗಿ ನೀರು ಕುಡಿತಿದ್ರು, ಕರೆಕ್ಟಾಗಿ ಮಲಗ್ತಿದ್ರು, ಯಾವುದೂ ಸ್ಟ್ರೆಸ್ ಇರಲಿಲ್ಲ, ಒಂದು ಕಾಂಪಿಟೇಷನ್ ಅನ್ನೂ ಇರಲಿಲ್ಲ. ಸೊ ನನ್ನ ಗದ್ದೆ ಇದೆ, ನಾನು ಬೆಳಿತೀನಿ, ನಾನು ಏನೋ ಮಾಡ್ಕೊತೀನಿ, ನಿಮ್ಮ ಗದ್ದೆಯಲ್ಲಿ ನೀವು ಬೆಳಿತೀರಾ. ಸೊ ಅದೊಂದು ಏನು ಫ್ರೆಂಡ್ಲಿ ಎನ್ವೈರ್ಮೆಂಟ್ ಇತ್ತು. ಸೊ ಅವರು ಕರೆಕ್ಟಾಗಿ ಮಲ್ಕೊಳ್ಳೋದು, ಊಟ ಮಾಡೋದು, ಮತ್ತು ಕರೆಕ್ಟಾಗಿ ಅವ್ರಿಗೆ ಏನಂತಂದರೆ ಆ ವಾಟರ್ ಲೆವೆಲ್ ಅಂದರೆ ಕರೆಕ್ಟ್ 3 to 4 liters ವಾಟರ್ ತೊಗೊಳ್ಳೋದು. ಸೊ ನಮ್ಮ ಮೆಟಬಾಲಿಕ್ ವೇಸ್ಟ್ ಎಲ್ಲ ಸಡನ್ಲಿ ಫ್ಲಶ್ ಔಟ್ ಆಗುತ್ತೆ. ಸೊ ಕರೆಕ್ಟ್ ಮೇಂಟೆನ್ಸ್ ಇದೆಲ್ಲ. ಇವಾಗ ನೀವು ವಿಲೇಜ್ ಕಡೆ ಹೋದರೆ ಬೈ 8:30-9 ಎಲ್ಲರೂ ಮಲಗಿರ್ತಾರೆ. ನಮ್ಮ ಬೆಂಗಳೂರಲ್ಲಿ ಸ್ಟಾರ್ಟ್ ಆಗೋದೆ ಅಥವಾ ನಮ್ಮ ಮಾಡರ್ನ್ ಅರ್ಬನಲ್ಲಿ ಸ್ಟಾರ್ಟ್ ಆಗೋದೆ ಲೈಫ್ 9-10 o'clock ಆ ಥರ ಕೇಳಿದ್ರೆ. ಸೊ ಇದು ಮೇನ್ ಇಂಪಾರ್ಟೆಂಟ್. ಸೊ ಆ ಲೈಫ್ ಸ್ಟೈಲ್ ನಾವು ಅಡಾಪ್ಟ್ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ಅವ್ರ ಥರ ನಾವು ಬದುಕ್ಬೋದು. ಸೊ ನಮ್ಮ ಲೈಫ್ ಸ್ಟೈಲ್ ಬಂದರೆ ನಮ್ಮಲ್ಲಿ ಒಂದು ಲೇಟ್ ನೈಟ್ ಮಲಗ್ತೇವೆ, ಎಲ್ಲರೂ ನಾವು ವರ್ಕಿಂಗ್ ಪೀಪಲ್. ಸೊ 9 to 5, 9 to 6 ನಾವು ಹೆಲ್ಡಪ್ ಆಗಿರ್ತೇವೆ. ನಮ್ಮ ಟೈಮ್ ಸಿಗೋದೆ 7-8 o'clock. ಅದ್ರ ಜೊತೆ ಫ್ಯಾಮಿಲಿ ಒಂದಿರುತ್ತೆ. ಸೊ ಮನೆಗೆ ಬಂದಾದ್ಮೇಲೆ ಸೊ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಆಮೇಲೆ ಮಕ್ಕಳಿದ್ದರೆ ಸೊ ಅವ್ರಿಗೆ ಒಂದು ಅರ್ಧ ತಾಸು ಅವ್ರ ಜೊತೆ ಆಟ ಆಡಿ ಮಲಗಿಸ್ಬೇಕಂದ್ರೆ ಒಂದು 10 o'clock ಆಗುತ್ತೆ. ಸೊ ನಮ್ಮದೇ ಆದ ಒಂದು ಪರ್ಸನಲ್ ಟೈಮ್ ಸ್ಟಾರ್ಟ್ ಆಗೋದೆ 10 to 11 o'clock. ಅಂದರೆ ಒಂದು ಸೋಷಿಯಲ್ ಮೀಡಿಯಾ ಆಗಲಿ, ಒಂದು ವಾಟ್ಸಪ್ ಗ್ರೂಪ್ ಆಗಲಿ, ಒಂದು ಆ್ಯಕ್ಟಿವ್ ಇಂಟ್ರಾಕ್ಷನ್ ಆಗಲಿ ನಮ್ಗೆ ಸ್ಟಾರ್ಟ್ ಆಗೋದೆ 10:30-11. ಸೊ ಇವಾಗ ಏನಾಗ್ತದೆ ಅಂದರೆ ನಮ್ಮ ಲೈಫ್ ಎಷ್ಟು ನಮಗೆ ಬಿಸಿ ಶೆಡ್ಯೂಲ್ ಆಗಿದೆ ಅಂತಂದರೆ ನಮ್ಮದೇ ಆದಂಥ ನಮಗೆ ಓನ್ ಟೈಮ್ ಇಲ್ಲ. ಸೊ ವಿ ಆರ್ ಆಲ್ ಇನ್ ಕಾಂಪಿಟೇಟಿವ್ ವರ್ಲ್ಡ್, ಆನ್ ಟೋಸ್ ಅಂತ ಹೇಳ್ತೇವೆ. ಯಾಕಂದರೆ ಕಾಂಪಿಟೇಟಿವ್ ವರ್ಲ್ಡ್. ಸೊ ಅದು ಸೊ ಆ ಕಂಪ್ಯಾರಿಸನ್ ಈ ಕಂಪ್ಯಾರಿಸನ್. ಸೊ ಅವಾಗೂ ವರ್ಕ್ ಮಾಡ್ತಿದ್ರು, ಇವಾಗೂ ವರ್ಕ್ ಮಾಡ್ತಿದ್ದೇವೆ. ಸೊ ಏನು ಡಿಫ್ರೆನ್ಸ್ ಅಂದರೆ ಆ ಕಾಂಪಿಟೇಟಿವ್ ವರ್ಲ್ಡು ಮತ್ತು ನಮಗೆ ಆ ಒಂದು ಗ್ರಜ್, ಒಂದು ಇದು ಇರಲಿಲ್ಲ ಮುಂಚೆ. ಓಕೆ, ನೀವು ಮಾಡ್ತಿದ್ದೀರಾ, ಓ ನಮ್ಮವರು, ನೀವು ಮಾಡ್ತಿದ್ದೀರಾ ನಮ್ಮವರು. ಸೊ ನಮಗೆ ಶೇರಿಂಗ್ ಅಂತಿತ್ತು, ಕನ್ಸರ್ನ್ ಅಂತಿತ್ತು. ಇವಾಗ ಆ ಥರ ಇಲ್ಲ. ಆ ಒಂದು ಕಾಂಪಿಟೇಷನ್ ಜಾಸ್ತಿ ಆಗ್ತಿದೆ ನಮ್ಮ ಸ್ಪೆಷಲಿ ಅರ್ಬನಲ್ಲಿ. ಸೊ ಈ ಒಂದು ಕಾಂಪಿಟೇಟಿವ್ ಅಂದಾಗಿ ನಮಗೆ ಕಾರ್ಟಿಸೋಲ್ ಲೆವೆಲ್ ಒಂದು ಹಾರ್ಮೋನ್ ಇದೆ. ಸೊ ವೆರಿ ಹೈ ಲೆವೆಲ್. ನೀವು ಯಾವಾಗಲೂ ಆನ್ ಟೋಸ್ ಅಂತ ಹೇಳಿದ್ರೆ ಕಾರ್ಟಿಸೋಲ್ ಲೆವೆಲ್ ಯಾವಾಗಲೂ ಸ್ಟಿಮ್ಯುಲೇಟ್ ಆಗ್ತಾನೆ ಇರುತ್ತೆ. ಸೊ ಕಾರ್ಟಿಸೋಲ್ ಲೆವೆಲ್ ಸ್ಟಿಮ್ಯುಲೇಟ್ ಆದಾಗ ನಿಮ್ಗೆ ಆ ಕಂಟಿನ್ಯೂಸ್ ಒಂದು ಆ ಸಿರ್ಕಾಡಿಯನ್ ರಿದಮ್ ಅಂತ ಕಂಟಿನ್ಯೂ ಎಲ್ಲ ಸ್ಟಿಮ್ಯುಲೇಟ್ ಆಗ್ತಾನೆ ಇರುತ್ತೆ. ದೇರ್ ಇಸ್ ನಥಿಂಗ್ ಲೈಕ್ ರೆಸ್ಟ್.
ಸೊ ಅದು ವೆರಿ ಇಂಪಾರ್ಟೆಂಟ್. ಸೊ ಕಾರ್ಟಿಸೋಲ್ ಹಾರ್ಮೋನ್ ಇಸ್ ವೆರಿ ಕಾಮನ್ ಓಕೆ. ಕಂಟಿನ್ಯೂಸ್ ಸ್ಟಿಮ್ಯುಲೇಷನ್ ಇದ್ರೆ ನಿಮಗೆ. ಸೊ ಹಾಗಿದ್ರೆ ನಮ್ಮ ಹಿಂದಿನ ಕಾಲದಲ್ಲಿ ಅಥವಾ ನಮ್ಮ ಅಜ್ಜಾಜಿ ಅವ್ರದ್ದು ಲೈಫ್ನ ನೋಡಿದ್ರೆ ಅವರು ಪ್ರಾಪರ್ ಟೈಮಿಗೆ ಊಟ ಮಾಡ್ತಾ ಇದ್ರು, ನಿದ್ದೆ ಕರೆಕ್ಟ್ ಆಗಿ ಮಾಡ್ತಾ ಇದ್ರು, ಕಾಂಪಿಟೇಷನ್ ಅನ್ನೋದು ಇರ್ತಾ ಇರ್ಲಿಲ್ಲ. ಬಟ್ ಈಗ ಹೇಗಾಗಿದೆ ಅಂದ್ರೆ ನಾನು ಲೈಫಲ್ಲಿ ಸೆಟಲ್ ಆಗ್ಬೇಕು ಅನ್ನುವಂಥ ಒಂದೇ ಒಂದು ರೀಸನ್ ಅಂದ್ರೆ ನಾನು ಇನ್ನೊಬ್ರ ತರ ಆಗ್ಬೇಕು, ನನ್ನನ್ನು ಇನ್ನೊಬ್ರು ಗುರುತಿಸ್ಬೇಕು ಅಥವಾ ಲೈಫ್ ಗೋಲ್ ಅನ್ನೋ ಕಾರಣದಿಂದಾಗಿ ನಮ್ಮ ಲೈಫ್ನ ಆಕ್ಚುಯಲ್ ಲೈಫನ್ನ ನಾವು ಹಾಳು ಮಾಡ್ಕೋತಾ ಇದೀವಿ. ಸೊ ಹಾಗಿದ್ರೆ ಈಗ ಸ್ಟ್ರೆಸ್ ಹೇಗೆ ಕಾರಣ ಆಗುತ್ತೆ ಸರ್? ಅಂದ್ರೆ ಈ ಏಜ್ ಪ್ರೋಸೆಸ್ ಆಗೋದಕ್ಕೆ ಅಥವಾ ನೀವು ಹೇಳಿದ್ರಿ ಸೊ ಬಯೋಲಾಜಿಕಲ್ ಏಜ್ ಆಗ್ತಾ ಇದೆ ಅಂತ. ಸೊ ಸ್ಟ್ರೆಸ್ ಮತ್ತೆ ಈ ಬಯೋಲಾಜಿಕಲ್ ಏಜ್ಗೆ ಕಾರಣ ಅಂದ್ರೆ ಕನೆಕ್ಷನ್ಸ್ ಯಾವ ರೀತಿಯಾಗಿರುತ್ತೆ ಅಂತ. ಈಗ ನಾವು ಸ್ಟ್ರೆಸ್ ಲೆವೆಲ್ ಬಗ್ಗೆ ತಗೊಂಡ್ರೆ ಇವಾಗ ಸ್ಟ್ರೆಸ್ ಅಂತ ಹೇಳಿದ್ರೆ ಒಂದು ಬಿಗ್ ಟರ್ಮಿನಾಲಜಿ. ಸೊ ಅದ್ರ ತಳಿ 1000 ರೀಸನ್ಸ್ ಬರುತ್ತೆ. ಸ್ಟ್ರೆಸ್ ಅಂದ್ರೆ ನಮಗೆ ಇವಾಗ ಹೆಂಗಾಗಿದೆ ಅಂತಂದ್ರೆ ಸ್ಟ್ರೆಸ್ ಹುಟ್ಟಿದ ಮಗುವಿಗೆ ಸ್ಟ್ರೆಸ್ ಇದೆ. ಆಸ್ ಎ ಪೇರೆಂಟ್ ಇವಾಗ ನಾನು ಡಾಕ್ಟರ್, ನನ್ನ ಮಗಳು ಡಾಕ್ಟರ್ ಆಗಲೇಬೇಕು, ಅದು ಒಂದು ಸ್ಟ್ರೆಸ್. ಸೊ ಆಟ್ LKG UKG ಅಲ್ಲೇ ಸ್ಟಾರ್ಟ್ ಆಗುತ್ತೆ. ನನ್ನ ಮಗಳಿಗೆ ಓದಿಸ್ಬೇಕು, ಡಾಕ್ಟರ್ ಮಾಡಬೇಕು, ಲಾಯರ್ ಮಾಡಬೇಕು, IAS IPS ಇದೇ ಇರೋ ತಲೆಯಲ್ಲಿ. ಸೊ ನೀವು ಆ ಥರ ನೀವು ಈ ವಿಲೇಜ್ ಸೈಡ್ ಮತ್ತು ಟೌನ್ ಕಡೆ ಹೋದರೆ ಅವ್ರಿಗೇನಾದಿಲ್ಲ, ಮಕ್ಕಳು ಬೆಳೀತಾರೆ, ಓದ್ತಾರೆ, ಎಷ್ಟು ಓದ್ತಾರೆ. ನಾನು ಬ್ಯಾಕ್ಗ್ರೌಂಡ್, ನಾನು ಹಳ್ಳಿಯವನೇ. ಸೊ ಆಯ್ತಾ, ನಾನು ಆರ್ಮಿ ಸ್ಕೂಲಲ್ಲಿ ಓದಿದ್ದು. ಸೊ ನನಗೆ ಯಾರು ಆರ್ಮಿ ಸ್ಕೂಲಲ್ಲಿ ಓದ್ಬೇಕಂತ ಯಾರು ಹೇಳಿಲ್ಲ. ಸೊ ನಾನು 5th ಸ್ಟ್ಯಾಂಡರ್ಡಿಗೆ ಎಕ್ಸಾಮ್ ಬರೆದೆ, ಪಾಸ್ ಆದೆ. ಒನ್ ಆಫ್ ದ ಕಾಂಪಿಟೇಟಿವ್ ಎಕ್ಸಾಮ್ ಇನ್ ನಮಗೆ 5th ಸ್ಟ್ಯಾಂಡರ್ಡ್ ಅಲ್ಲಿ ಆಲ್ ಇಂಡಿಯಾ. ಸೊ ಅದ್ರಲ್ಲಿ ಬರೆದ್ಬಿಟ್ಟು ಸೆಲೆಕ್ಟ್ ಆಗಿ ನಾನು ಸೈನ್ಸ್ ಸ್ಕೂಲ್ ಹೋಗಿದ್ದೆ. ಆರ್ಮಿ ಸ್ಕೂಲಿಗೆ ಸೇರೋದು ಅಂದ್ರೆ ಸೊ ನಮಗೆ ಅದು ನಾನು ಹಳ್ಳಿಯಲ್ಲಿ ಬೆಳೆದ, ನನ್ನ ಊರಲ್ಲಿ ನಾನು ಒಂದು 3 ಮಂದಿ ಅಷ್ಟೇ ನಾವು ಇವಾಗ ಅಂದ್ರೆ ಪ್ರಾಪರ್ ಆಗಿ ಡಾಕ್ಟರ್, ಇಂಜಿನಿಯರ್ ಇರೋದು, ಬೇರೆ ಎಲ್ಲ ರೈತರು. ಸೊ ಹಿಂಗಾಗಿ ನಾವೇನು ಹೇಳ್ತೀವಿ ಅಂದ್ರೆ ನಮ್ಗೆ ಯಾರು ಹೇಳಿಲ್ಲ ನೀನು ಓದ್ಬೇಕು, ಅದು ಅದೇ ನ್ಯಾಚುರಲ್ ಬಂತು, ಓದಿ ಅಂತ ಹೇಳ್ತಿದ್ರೆ ನಾವು ನಾರ್ಮಲ್ ಆಗಿ ಓದ್ತಿದ್ದೆ. ಸೊ ಇವಾಗ ಆ ಥರ ಅಲ್ಲ, ಇವಾಗೆಲ್ಲ ಕಾಂಪಿಟೇಟಿವ್. ನನ್ನ ಮಕ್ಕಳು ಡಾಕ್ಟರ್, ನಾನು ಡಾಕ್ಟರ್ ಅಂದ್ರೆ ನನ್ನ ಮಗಳು ಡಾಕ್ಟರ್ ಆಗ್ಬೇಕು, ಸಣ್ಣ ಡಾಕ್ಟರ್ ಆಗ್ಬೇಕು, ಈ ಒಂದು ಕಾಂಪಿಟೇಟಿವ್. ಸೊ ದಟ್ ಇಸ್ ಅ ಸ್ಟ್ರೆಸ್ ಲೆವೆಲ್. ಸ್ಕೂಲ್ ಟೈಮ್ ಇಂದಾನೇ ಶುರುವಾಗ್ಬಿಡುತ್ತೆ. ಅಪ್ಪ ಅಮ್ಮ ಏನ್ ಅನ್ಕೊಂಡಿರ್ತಾರೆ ಅದನ್ನೇ ಮಕ್ಕಳು ಮಾಡ್ಬೇಕು ಅನ್ನೋ ತರ. ಕರೆಕ್ಟ್, ಹೌದು. ಸೊ ಇವಾಗ ಆ ಸ್ಟ್ರೆಸ್ ಅನ್ನೋದು ಒಂದು ವರ್ಡ್. ಸ್ಟ್ರೆಸ್ ಅಂದ್ರೆ ನಮಗೆ ಕಾರ್ಟಿಸೋಲ್ ಲೆವೆಲ್ ಹಾರ್ಮೋನ್ ಹೈ ಆಗುತ್ತೆ, ಕಂಟಿನ್ಯೂಸ್ ಸ್ಟಿಮ್ಯುಲೇಷನ್ ಇರುತ್ತೆ. ಈಗ ನ್ಯೂರಾನ್ಸ್ ಏನಂತಂದ್ರೆ ಅದಕ್ಕೊಂದು ಟೈಮ್ ಪೀರಿಯಡ್ ಇದೆ. ಕಂಟಿನ್ಯೂಸ್ ಸ್ಟಿಮ್ಯುಲೇಟ್ ಆಗಿ ಏನಾಗುತ್ತೆ, ಅದು ಫೆಟಿಗ್ ಆಗಿಬಿಡುತ್ತೆ. ಆಯ್ತಾ? ಸೊ ಹಿಂಗಾಗಿ ನಮಗೆ ಆ ಸ್ಟ್ರೆಸ್ ಲೆವೆಲ್ ಯಾವ ಲೆವೆಲ್ಗಿದೆ ಅಂತಂದ್ರೆ ನಾವು ಫೆಟಿಗ್ ಆಗಿಬಿಡ್ತೇವೆ. ಸೊ ಇವಾಗ ನಾನು ವರ್ಕ್ ಮಾಡ್ತಾ ಇದ್ದೀನಿ, ವರ್ಕ್ ಮಾಡೋದು ಮತ್ತು ಅಟೆಂಟಿವ್ ವರ್ಕ್ ಮಾಡೋದು ಡಿಫ್ರೆನ್ಸ್ ಇದೆ. ಸೊ ನಾನು ಇವಾಗ ಪೇಷಂಟ್ ನೋಡ್ತಾ ಇದ್ದೀನಿ ಅಂತಂದರೆ ಅಟೆಂಟಿವ್ ಪೇಷಂಟ್ ನೋಡೋದು ಬೇರೆ, ಒಂದೇನೋ ಕಾಟಾಚಾರಕ್ಕೆ ನೋಡ್ತಾ ಇದ್ದೀನಿ ಅನ್ನೋದು ಬೇರೆ. ಸೊ ನಮಗೆ ಅದಕ್ಕೆ ಹೇಳ್ತೇವೆ ಎವ್ರಿ 2 years 1 hour ನಮ್ಗೆ ಗ್ಯಾಪ್ ಬೇಕಂತ ಹೇಳ್ತೇವೆ. ನಾವು ಇಷ್ಟು ನೋಡೋದಾದ್ಮೇಲೆ ನಮ್ಗೊಂದು 5 minutes ನಮಗೆ ಗ್ಯಾಪ್ ಬೇಕು. ಯಾಕಂದ್ರೆ ನ್ಯೂರಾನ್ಸ್ ನಮಗೆ ನ್ಯೂರೋ ಟ್ರಾನ್ಸ್ಮಿಟರ್ ರಿಲೀಸ್ ಆಗ್ಬೇಕಂತ ಹೇಳ್ತಾರೆ, ರೀಜನರೇಟ್ ಮಾಡೋಕ್ಕೆ 60 to 90 minutes ಒಂದು ಜನರೇಷನ್ ಆಗ್ಬೇಕಂದ್ರೆ. ಸೊ ಹಿಂಗಾಗಿ ಅದಕ್ಕೆ ನಿಮಗೆ ನಾವು ಎಲ್ಲರಿಗೂ ಏನು ಹೇಳೋದಂದ್ರೆ ವರ್ಕ್ ಟೈಮಲ್ಲಿ ಎವ್ರಿ 60 to 90 minutes ಒಂದು ಬ್ರೇಕ್ ತಗೊಳ್ಳಿ, ಒಂದು 5 to 10 minutes. ಸೊ ದಟ್ ನಿಮಗೆ ನರ್ವ್ಸ್ಗೆ ಒಂದು ಸ್ಟಿಮ್ಯುಲೇಷನ್ ಕಮ್ಮಿ ಆಗುತ್ತೆ. ಕಂಟಿನ್ಯೂಸ್ ಸ್ಟಿಮ್ಯುಲೇಸ್ ಆಗಿ ಅದು ಫೆಟಿಗ್ ಆಗಿಬಿಡುತ್ತೆ. ಸೊ ಅದಕ್ಕೆ ಇವಾಗ ಏನಂತಂದ್ರೆ ನೈಟ್ ನಾವು ಕರೆಕ್ಟಾಗಿ ಮಲಿ ಅಂದ್ರೆ ನಮ್ಮ ಕಾರ್ಟಿಸೋಲ್ ಲೆವೆಲ್ ಹೈ ಇರುತ್ತೆ. ಕಾರ್ಟಿಸೋಲ್ ಲೆವೆಲ್ ಹೈ ಆದ್ರೆ ಏನಾಗುತ್ತೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಬರುತ್ತೆ. ವೆರಿ ಕಾಮನ್ಲಿ ಇವಾಗೆಲ್ಲ ಡಯಾಬಿಟಿಸ್ ನೋಡ್ತಾ ಇದ್ದೀವಿ. ಆಮೇಲೆ ಏನಾಗುತ್ತೆ, ಒಬೆಸಿಟಿ, ಆಯ್ತಾ, ಗೊಜ್ಜು, ಹೌದು, ವೆರಿ ಕಾಮನ್. ಆಮೇಲೆ ಸ್ಟ್ರೆಸ್, ಆಮೇಲೆ ಹಾರ್ಟ್ ಮೇಲೆ ಸ್ಟ್ರೆಸ್ ಆಗುತ್ತೆ, ಕಿಡ್ನಿ ಮೇಲೆ ಸ್ಟ್ರೆಸ್ ಆಗುತ್ತೆ. ಸೊ ಇದು ಎಲ್ಲ ಓವರ್ ಆಲ್ ಕನ್ಸಿಡರ್ ಮಾಡಿದ್ರೆ ನಮ್ದು ಈ ಸ್ಟ್ರೆಸ್ ಅನ್ನೋದು ನಮಗೆ ಡಿಫ್ರೆಂಟ್ ಆರ್ಗನ್ ಮೇಲೆ ಎಫೆಕ್ಟ್ ಆಗ್ತಾ ಇದೆ. ಬ್ರೈನು, ಹಾರ್ಟು, ಕಿಡ್ನಿ, ಲಿವರ್. ಸೊ ನಾವು ಕರೆಕ್ಟಾಗಿ ನೀರು ಕುಡಿಲ್ಲ ಅಂದರೆ ನಮ್ಮ ಬಾಡಿಯಿಂದ ವೇಸ್ಟ್ ಪ್ರಾಡಕ್ಟ್ಸ್ ಹೆಂಗೆ ಹೋಗಬೇಕು, ಯೂರಿನಿಂದ ಹೋಗಬೇಕು. ಸೊ ನಾವು 3 to 4 liters ನಾವು ನೀರು ತೊಗೊಳ್ಳಿಲ್ಲ ಆ ಪ್ರಾಡಕ್ಟ್ ಎಲ್ಲಿ ಹೋಗುತ್ತೆ, ಒಳಗಡೆ ಉಳಿಯುತ್ತೆ. ಆ ವೇಸ್ಟ್ ಪ್ರಾಡಕ್ಟ್ ಒಳಗಡೆ ಇದ್ದರೆ ನಮಗೆ ಫೆಟಿಗು, ಲೇಜಿನೆಸ್ಸು, ರಿಫ್ರೆಶಿಂಗು, ಆಯಿತಾ, ಒಂಥರ ಟಯರ್ಡ್ ಫೀಲಿಂಗು ಇದೆಲ್ಲ ಅನಿಸುತ್ತೆ. ಸೊ ಅದಕ್ಕೆ ನಾವು ಹೇಳೋದು ಹೈಡ್ರೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ. ಸೊ ಇದನ್ನು ನಾವು ಎಲ್ಲ ತೊಗೊಂಡು ಹೋದರೆ ನಮಗೆ ಇದು ಎಲ್ಲ ಬೇಸ್ ಎಂಡ್ ಪಾಯಿಂಟ್ ಬಂದುಬಿಟ್ಟು ನಮಗೆ ಗುಡ್ ಹೆಲ್ತಿ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ. ಹೌದು. ಸೊ 30 ವಯಸ್ಸಲ್ಲೇ 50 ವಯಸ್ಸು ಥರ ನಮಗೆ ಫೀಲ್ ಆಗುವಂಥದ್ದು, ಅಂದರೆ ಒಂದು 10 ಹೆಜ್ಜೆ ನಡೆದ್ರೆ ಸುಸ್ತಾಗ್ತಾ ಇದೆ, ಈಗಲೇ ಜೀವನ ಸಾಕಪ್ಪ ಸಾಕು ಅನ್ನೋ ಥರ ವಯಸ್ಸಾಗಿರೋ ಥರ ಫೀಲ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಒತ್ತಡ, ಅದರ ಜೊತೆಗೆ ನಮ್ಮ ಆಹಾರ ಹೇಗೆ ಕಾರಣ ಆಗ್ಬಹುದು ಅಂತ ಸರ್? ಇವಾಗ ಏನಂತಂದ್ರೆ ನಮ್ಗೆ ಇವಾಗ 30 years ಅಲ್ಲಿ ಇದು ನಾವು 50 years ಫೀಲ್ ಮಾಡ್ತಿದೆ ಅಂತಂದ್ರೆ ಫಸ್ಟ್ ಬಂದ್ಬಿಟ್ಟು ನಮಗೆ ಈ ಸ್ಲೀಪಿಂಗ್ ಪ್ಯಾಟರ್ನ್ಸು, ಈಟಿಂಗ್ ಹ್ಯಾಬಿಟ್ಸು, ಅದನ್ನು ನಾವು ನೋಡ್ಕೋಬೇಕು. ಆಮೇಲೆ ಇನ್ನೊಂದು ಬಂದುಬಿಟ್ಟು ನಮಗೆ ಇವಾಗ ಏನಂತಂದರೆ ನಮಗೊಂದು ಸೆಟ್ ಪಾಯಿಂಟ್ ಮಾಡಬೇಕು. ಅಂದರೆ 9 o'clock ಹೇಳ್ತೀನಿ ಅಂತಂದರೆ ನಾವು 6 o'clock ಎದ್ಬಿಟ್ಟು ಒಂದು ವಾಕಿಂಗು, ಜಾಗಿಂಗು ಅದನ್ನು ಮಾಡಬೇಕು. ಅರ್ಲಿ ಮಾರ್ನಿಂಗ್ ಒಂದು 1/2 liter 1 liter ವಾಟರ್ ತೊಗೊಳ್ಳಿ ಎಂಟಿ ಸ್ಟಮಕ್ಕಲ್ಲಿ, ಆಯಿತಾ. ಸ್ವಲ್ಪ ಮಂದಿಗೆ ನಮಗೆ ಹೋಮ್ ರೆಮಿಡೀಸ್ ಅಂತ ಹೇಳ್ತಾರೆ, ಲೆಮನ್ ವಾಟರ್ ತೊಗೊತಾರೆ, ಯಾರಾದರೂ ಒಂದು ಈ ಡಿಫ್ರೆಂಟ್ ಜ್ಯೂಸಸ್ ಎಲ್ಲ ತೊಗೊತಾರೆ. ಸೊ ಅದು ಆ್ಯಂಟಿ ಆಕ್ಸಿಡೆಂಟ್, ಅದೇ ಇಂಡೈರೆಕ್ಟ್ ನಮ್ಮ ಸೈಂಟಿಫಿಕಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳ್ತೀವಿ ಇದಕ್ಕೆ. ಸೊ ಆ್ಯಂಟಿ ಆಕ್ಸಿಡೆಂಟ್ಸ್ ಏನು ಮಾಡುತ್ತೆ, ನಮ್ಮ ಸ್ಟ್ರೆಸ್ ಲೆವೆಲ್ ಕಮ್ಮಿ ಮಾಡುತ್ತೆ,
ಸೆಲ್ಯುಲರ್ ಏಜಿಂಗ್ ಕಮ್ಮಿ ಮಾಡುತ್ತೆ. ಸೊ ಸ್ಕಿನ್ ಟೋನ್ ಇನ್ಕ್ರೀಸ್ ಮಾಡುತ್ತೆ. ಇದೇ ನಾವು ಅದೆಲ್ಲ ಹೇಳೋದು. ನೀವು ವೆಜಿಟೇಬಲ್ಸ್ ತೊಗೊಳ್ಳಿ, ಲೆಗ್ಯೂಮ್ಸ್ ತೊಗೊಳ್ಳಿ ಅಂತ ಎಲ್ಲ ಇದಕ್ಕೆ ಹೇಳೋದು. ಸೊ ಇನ್ನೊಂದು ಏನಂತಂದರೆ ಇವಾಗ ನಮಗೆ ಇವಾಗ ಏನಂತಂದರೆ ಈ ನಮಗೆ ಹೈಡ್ರೇಷನ್ ಇವದೆಲ್ಲ ಬರೋದು ನಮ್ಗೆ ಹಾರ್ಮೋನ್ ಲೆವೆಲ್ಸ್. ಅಂದರೆ ಇವಾಗ ಈ ಕಾಲದಲ್ಲಿ ನಾವು ನೋಡ್ತಾ ಇದ್ದೇವೆ ಹಾರ್ಮೋನ್ಸ್ ವೆರಿ ಕಾಮನ್. ಥೈರಾಯ್ಡ್ ಹಾರ್ಮೋನ್ಸ್, ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೀವಿ, ಇನ್ಸುಲಿನ್ ರೆಸಿಸ್ಟೆನ್ಸ್ ಹೇಳ್ತೀವಿ, ಅದು ಟೈಪ್ 2 ಡಯಾಬಿಟಿಸ್ ಅಂತ ಹೇಳ್ತೀವಿ. ಆಮೇಲೆ ಬಂದುಬಿಟ್ಟು ನಮಗೆ ಇವಾಗ ಸ್ಪೆಷಲಿ ದಟ್ ಮೆಲಟೋನಿನ್ ಸಿಕ್ರಿಷನ್ಸು, ಕಾರ್ಟಿಸೋಲ್ ಸಿಕ್ರಿಷನ್ಸ್ ಎಲ್ಲ ಕಮ್ಮಿ ಆಗ್ತಿದೆ. ಸೊ ಅದನ್ನೆಲ್ಲ ಇಟ್ ಈಸ್ ಆಲ್ ಇನ್ಸುಲಿನ್ ರೆಸಿಸ್ಟೆನ್ಸ್. ಎಂಡ್ ಪಾಯಿಂಟ್ ಬಂದು ಡಯಾಬಿಟಿಸ್ ಅಂತ ಹೇಳ್ತೀವಿ. ಅದೇ ಸೊ ಅದಕ್ಕಾಗಿ ನಾವೇನು ಹೇಳ್ತೀವಿ, ಹೆಲ್ತಿ ಲೈಫ್ ಸ್ಟೈಲು, ಈಟಿಂಗ್ ಹ್ಯಾಬಿಟ್ಸು. ಯಾಕಂದರೆ ನಾವು ಇವಾಗ ಎದ್ರ ಬಗ್ಗೆ ಇದಕ್ಕೆ ಎಲ್ಲ ಪಾಯಿಂಟ್ಸ್ ಬಂದು ಇದ್ರ ಮೇಲೆ ಸ್ಟ್ರೆಸ್ ಆಗೋದು. ಒಂದು ಈಟಿಂಗ್ ಹ್ಯಾಬಿಟ್ಸು, ಸ್ಲೀಪಿಂಗ್ ಪ್ಯಾಟರ್ನ್ಸು, ನಮಗೆ ಈ ಬ್ಯಾಲೆನ್ಸಿಂಗ್ ಬಿಟ್ವೀನ್ ವರ್ಕ್ ಪ್ರೆಷರು ಮತ್ತು ಫ್ಯಾಮಿಲಿ, ಅದು ಒಂದು ನಾವು ಮೇಂಟೈನ್ ಮಾಡಬೇಕಾಗುತ್ತೆ. ಓಕೆ ಓಕೆ. ಸೊ ಹಾಗಿದ್ರೆ ನಮಗೆ ಸಣ್ಣ ವಯಸ್ಸಲ್ಲೇ ಅಥವಾ ನಾವು ಒಂದು 20ಯಲ್ಲಿ 30 ಏಜೆಲ್ಲ ನಮಗೆ ಆ ಥರ ಏಜ್ ಆಗಿದೆ ಅನ್ನೋ ಥರ ಫೀಲ್ ಆಗ್ತಿದೆ ಅಂದರೆ ಫಸ್ಟು ನಮ್ಮ ಬಾಡಿ ಯಾವ ಆರ್ಗನ್ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ, ಅಂದರೆ ನಮ್ಮ ಗಟ್ ಮೇಲೆ ಎಫೆಕ್ಟ್ ಆಗುತ್ತೆ ಅಥವಾ ಬ್ರೈನ್ ಮೇಲೆ ಎಫೆಕ್ಟ್ ಆಗುತ್ತೆ ಅಥವಾ ಸ್ಕಿನ್ ರಿಂಕಲ್ಸ್ ಆಗುತ್ತಾ, ಹೇಗೆ ಅಂತ? ಇವಾಗ ನಮಗೆ ಏಜಿಂಗ್ ಅಂತಂದರೆ ಫಸ್ಟ್ ಬಂದುಬಿಟ್ಟು ನಿಮಗೆ ಈಗ ನಾನು ಯಾವುದಾದ್ರೂ ಒಂದು ಪೇಷಂಟ್ ನನ್ನ ಕ್ಯಾಬಿನ್ ಒಳಗೆ ಬಂದುಬಿಟ್ಟು ಅವ್ರ ಫೇಸ್ ನೋಡಿ ಹೇಳ್ಬಿಡ್ತೇವೆ ನಿಮಗೆ ಇದು ಒಂದು ಇದೆ ಅಂತ. ಸೊ ಹಾಗಾಗಿ ಸೊ ಒಂದು ಪರ್ಸನ್ ನಾವು ನೋಡಿದಾದ್ಮೇಲೆ ಗೊತ್ತಾಗ್ಬಿಡುತ್ತೆ. ಸೊ ಏಜಿಂಗ್ ಯಾವ ಥರ ಅಂತಂದರೆ ಒಂದು ಸ್ಕಿನ್ ರಿಂಕಲ್ಸ್ ಅಂತ ಹೇಳ್ಬೋದು, ಅಪ್ಯಾಥಿ ಲುಕ್ ಅಂತೀವಿ, ವೆರಿ ಒಂದು ಡಿಸ್ಟ್ರೆಸ್ ಲುಕ್ ಅಂತ ಹೇಳ್ತೀವಿ. ಆಮೇಲೆ ಹಿಂದಾಡೆ ಬಂದುಬಿಟ್ಟು ನಮಗೆ ಆ ಥಿಂಕಿಂಗ್ ಕೆಪಾಸಿಟಿ ಕಮ್ಮಿ ಆಗುತ್ತೆ, ಕೋಗ್ನೇಟಿವ್ ಥಿಂಕಿಂಗ್ ಅಂತ ಹೇಳ್ತೀವಿ, ಅದು ಕಮ್ಮಿ ಆಗುತ್ತೆ. ಆಮೇಲೆ ರೆಸ್ಟ್ಲೆಸ್ನೆಸ್ ಅಂತ ಹೇಳ್ತೀವಿ, ಒಂದು ರೆಸ್ಟ್ಲೆಸ್ನೆಸ್ ಅದು ಏನಂತಂದರೆ ಅವ್ರಿಗೆ ಸಂಬಂಧನೇ ಇರಲ್ಲ, ಏನೋ ಒಳಗಡೆ ಏನೋ ಒಂದು ತಳಮಳ ಆಗ್ತಾ ಇರುತ್ತೆ, ಆಯಿತಾ. ಆಮೇಲೆ ಹಿಂದಾಡೆ ಬಂದುಬಿಟ್ಟು ಈಗ BP, ಸ್ಪೆಷಲಿ ನಮಗೆ BP ಶುಗರು ವೇರಿಯೇಷನ್ಸ್ ಇರುತ್ತೆ, ಆಯಿತಾ. ಆಮೇಲೆ ಹಿಂದಗಡೆ ಅವ್ರಿಗೆ ಟೈಪ್ A ಪರ್ಸನಾಲಿಟಿ ಅಂತ ಹೇಳುತ್ತೆ, ರೆಸ್ಟ್ಲೆಸ್ನೆಸ್, ಯಾವಾಗಲೂ ನಾನು ಫಾಸ್ಟ್ ಮಾಡಬೇಕು, ಇಷ್ಟು ಮುಗಿಸ್ಬೇಕು, ಮತ್ತೆ ನೆಕ್ಸ್ಟ್ ಅಂತ. ಸೊ ಇದೆಲ್ಲ ಟೈಪ್ A ಪರ್ಸನಾಲಿಟಿ ಈ ಥರ. ಸೊ ಇದಕ್ಕೆ ಬಂದುಬಿಟ್ಟು ನಮಗೆ ಇದನ್ನೆಲ್ಲ ಬಂದು ನಮಗೆ ಬಾಡಿ ಮೇಲೆಲ್ಲ ಎಫೆಕ್ಟ್ ಆಗುತ್ತೆ. ಸೊ ಅದಕ್ಕೆ ನಾವು ಹೇಳೋದು ರೆಗ್ಯುಲರ್ ಹೆಲ್ತ್ ಚೆಕಪ್ ಬೇಕು ನಿಮಗೆ, ರೆಗ್ಯುಲರ್ ನಮಗೆ ಡಾಕ್ಟರ್ಸ್ ಮೀಟ್ ಆಗಬೇಕು, ಆಯಿತಾ. ಅಕಸ್ಮಾತ್ ಈ ಸಲ ನಮಗೆ ಲಾಸ್ಟ್ ಹೆಲ್ತ್ ಚೆಕಲ್ಲಿ ನಮಗೇನೋ ಅಲರ್ಟಿಂಗ್ ವ್ಯಾಲ್ಯೂ ಇದ್ದರೆ ಅದು ನಾವು ಒನ್ಸ್ ಇನ್ 3 months 6 months ಮಾಡಬೇಕು. ಸೊ ಇದು ಬಂದುಬಿಟ್ಟು ಏಜಿಂಗ್. ಅದನ್ನು ಪ್ರಿವೆಂಟ್ ಮಾಡೋಕ್ಕೆ ಅದೇ ಮತ್ತೆ ನಿಮಗೆ ರೆಗ್ಯುಲರ್ ಹೆಲ್ತ್ ಚೆಕಪ್ಪು, ಅಂದರೆ ನಮಗೆ ಸ್ಟ್ರೆಸ್ ಕಮ್ಮಿ ಮಾಡಿ ಕರೆಕ್ಟ್ 6 to 8 hours ಆಫ್ ಸ್ಲೀಪಿಂಗ್ ಪ್ಯಾಟರ್ನ್ ಬೇಕು, ಆಯಿತಾ. ಆಮೇಲೆ ಮತ್ತೆ ನಮಗೆ ಏನಂತಂದರೆ ನಿಮಗೆ ಥೈರಾಯ್ಡ್ ಹಾರ್ಮೋನ್ ರೆಗ್ಯುಲರ್ ಚೆಕ್ ಮಾಡಿ, ಸ್ಪೆಷಲಿ ಫಿಮೇಲ್ಸ್ ಎಲ್ಲ ಇವಾಗ ನೋಡ್ತದೆ, ಹೈಪೋಥೈರಾಯ್ಡಿಸಮ್ ಕಾಮನ್ ಇದೆ, ಇನ್ಫರ್ಟಿಲಿಟಿ ಕಾಮನ್ ಆಗ್ತಿದೆ, PCOD ವೆರಿ ಕಾಮನ್ ನಮ್ಮ ಫಿಮೇಲ್ಸಲ್ಲಿ, ಹೌದಾ. ಸೊ ಸಿಕ್ಕಾಪಟ್ಟೆ ನಾವು OPD ಎಲ್ಲ ನೋಡ್ತಾ ಇರ್ತೇವೆ, ಇದೆಲ್ಲ ಯಂಗ್ ಫಿಮೇಲ್ಸಲ್ಲಿ. ಸೊ ಇದೆಲ್ಲ ಸ್ಟ್ರೆಸ್ ಲೆವೆಲ್ಸ್ ಅಂದೇ ಆಗೋದು, ಯಾಕಂದರೆ ಒಬೆಸಿಟಿ, ಇನ್ಸುಲಿನ್ ರೆಸಿಸ್ಟೆನ್ಸ್, ಟೈಪ್ 2 ಡಯಾಬಿಟಿಸ್. ಓಕೆ, ಸ್ಟ್ರೆಸ್ ಕಾಮನ್ ಆಗಿ ನೀವು ಅಂದ್ರೆ ನೋಡುವಂತ ನಮಗೆ 10 ಜನದಲ್ಲಿ ನಾನು OPDಯಲ್ಲಿ ಬಂದರೆ ಅವರಿಗೆ ನಾವು 8 ಜನ ನಾವು ಪ್ರೀ ಡಯಾಬಿಟಿಕ್ ಅಂತ ನೋಡ್ತೀವಿ. ಇಂಡಿಯಾ ಇಸ್ ಅ ಡಯಾಬಿಟಿಕ್ ಹಬ್ ಅಂತ ಹೇಳ್ತಿದ್ದೇವೆ ಇವಾಗ. ಸೊ ರ್ಯಾಂಡಮ್ ಆಗಿ ಅದೇ ನಾವು WHO ಗೈಡ್ಲೈನ್ಸ್ ಪ್ರಕಾರ, ನಮಗೆ ADA ಗೈಡ್ಲೈನ್ಸ್, ಅಮೆರಿಕನ್ ಡಯಾಬಿಟಿಕ್ ಅಸೋಸಿಯೇಷನ್ ಗೈಡ್ಲೈನ್ಸ್ ಪ್ರಕಾರ, ಸೊ 10 ಮೆಂಬರ್ಸಿಗೆ ನಾನು ನೋಡಿದ್ರೆ ಆಲ್ಮೋಸ್ಟ್ 6 to 8 ಮೆಂಬರ್ಸಿಗೆ ಪ್ರೀ ಡಯಾಬಿಟಿಕ್ ನೋಡ್ತದೆ. ಇವಾಗ ನಾನು ನಿಮ್ಮದು ಚೆಕ್ ಮಾಡೋದು ಪ್ರೀ ಡಯಾಬಿಟಿಕ್ ಇರ್ಬೋದು, ಬಟ್ ನೀವು ನಾರ್ಮಲ್ ಕಾಣಿಸ್ತಿದ್ದಾರೆ, ಬಟ್ ನಿಮಗೆ ಆ ಶುಗರ್ ಲೆವೆಲ್ಸ್ ಎಷ್ಟಿದೆ ಅಂತ ನಾವು ಮೆಜರ್ ಮಾಡೋಕ್ಕಾಗಿಲ್ಲ. ಸೊ ಚೆಕ್ ಮಾಡದೇ ಇರ್ಬೋದು. ಸೊ ಈ ಥರ ನಾವು ರೆಗ್ಯುಲರ್ ಆಗಿ ಅದೇ ಹೇಳ್ತಿದ್ದೇವೆ, ರೆಗ್ಯುಲರ್ ಹೆಲ್ತ್ ಚೆಕಪ್ಪು, ರೆಗ್ಯುಲರ್ ಇಂಟರ್ವೆನ್ಷನ್ಸು, ನಿಮ್ಮದು ಲೈಫ್ ಸ್ಟೈಲ್ ವೆರಿ ಇಂಪಾರ್ಟೆಂಟ್. ಸೊ ಅದು ನಿಮಗೆ ಬೆಟರ್ ಹೆಲ್ತ್ ಮೇಂಟೈನ್ ಮಾಡೋಕ್ಕೆ. ಓಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸೊ ಯಾವ ರೀತಿಯಾಗಿ ಹೆಲ್ದಿ ಲೈಫ್ನ ಲೀಡ್ ಮಾಡಬೇಕಾಗತ್ತೆ, ಸೊ ಬಯಾಲಜಿಕಲ್ ಏಜ್ ಜಾಸ್ತಿ ಆಗ್ತಾ ಇರೋದಕ್ಕೆ ಕಾರಣಗಳೇನು, ಯಂಗ್ ಏಜಲ್ಲೇ ಕೂಡ ನಮಗೆ ವಯಸ್ಸಾಗ್ತಿದೆ ಅನ್ನೋ ಥರ ಯಾಕೆ ಫೀಲ್ ಆಗ್ತಾ ಇದೆ, ಬಾಡಿಲಿ ಎನರ್ಜಿ ಯಾಕೆ ಕಡಿಮೆ ಆಗ್ತಾ ಇದೆ, ಇನ್ಫ್ಲಾಮೇಷನ್ ಅಂತ ಹೇಳಿದ್ರೆ ಏನು, ಸೊ ಮುಖ್ಯವಾಗಿ ನಿದ್ದೆ ನಮ್ಮ ಜೀವನಕ್ಕೆ ಅಥವಾ ನಮ್ಮ ಹೆಲ್ತ್ಗೆ ಯಾಕಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ನಮ್ಮ ಆಡಿಯನ್ಸ್ಗೆ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಧನ್ಯವಾದಗಳು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಆರೋಗ್ಯವನ್ನು ಯಾವ ರೀತಿಯಾಗಿ ನೋಡ್ಕೋಬೇಕು, ಅದರಲ್ಲೂ ಕೂಡ ನಮ್ಮ ಬಯಾಲಜಿಕಲ್ ಏಜ್ ಯಾಕೆ ಜಾಸ್ತಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.